ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕಥಾ ವಾಚನ ಧರ್ಮಶ್ರೀ ಎಸ್.ಎಲ್. ಭೈರಪ್ಪ ಅವರ ವಾಚನವನ್ನ ಕೇಳ್ತಾ ಇದ್ವಿ. ಕಳೆದ ಭಾಗದಲ್ಲಿ ನಂಜುವಿನ ಸ್ನೇಹಿತನಿಗೆ ತಂಗಿಯನ್ನ ಮದುವೆ ಮಾಡಿಕೊಟ್ಟು ಮತ್ತೆ ಫ್ಯಾಕ್ಟ್ರಿಯಲ್ಲಿ ಒಂದು ಕೆಲಸ ಮಾಡಿ ಆಮೇಲೆ ಆ ಒತ್ತಡದ ಕೆಲಸವನ್ನ ಬಿಡುವವರೆಗೆ ನಾವು ಓದಿದ್ವಿ. ಮುಂದಿನ ಭಾಗ 14. ಎಲ್ಲ ಸಾರ್ವಜನಿಕ ಸಂಸ್ಥೆಗಳ ಕಾರ್ಯಕಾರಿ ಸಮಿತಿಯು ಆಗಿಂದಾಗೆ ಬದಲಾವಣೆ ಹೊಂದುವಂತೆ ಸುಬ್ಬಕೃಷ್ಣಯ್ಯನವರ ಅನಾಥಾಲಯದ ಕಾರ್ಯನಿರ್ವಾಹಕ ಮಂಡಳಿಯು ಬದಲಾವಣೆ ಹೊಂದಿತು. ಮೊದಲು ಇದ್ದ ಅಧ್ಯಕ್ಷರಿಂದ ಹಿಡಿದು ಕಾರ್ಯದರ್ಶಿಗಳು, ಸದಸ್ಯರು ಎಲ್ಲ ಬೇರೆಯಾದರು. ಹೊಸದಾಗಿ ಬಂದ ಕಾರ್ಯದರ್ಶಿಗಳು ದೊಡ್ಡ ಆದರ್ಶವಾದಿ ಮನುಷ್ಯರು. ತಮ್ಮ ಆಡಳಿತದಲ್ಲಿ ಅನಾಥಾಲಯದ ಹುಡುಗರ ಶಿಸ್ತು ಮತ್ತು ಜೀವನವನ್ನು ಉತ್ತುಂಗ ಶಿಖರಕ್ಕೆ ಕೊಂಡೊಯ್ಯುವನೆಂಬ ಸಂಕಲ್ಪದಿಂದಲೇ ಅವರು ಸಂಸ್ಥೆಯ ಆವರಣದ ಒಳಗೆ ಕಾಲಿರಿಸಿದರು. ಅವರ ಹೆಸರು ಅನಂತರಾಮಯ್ಯ ಎಂದು. ವಿದ್ಯಾರ್ಥಿಗಳು ಅವರ ವಿಷಯ ಮಾತನಾಡಿಕೊಳ್ಳುವಾಗ ಅನಾಥರಾಮಯ್ಯ ಎನ್ನುತ್ತಿದ್ದರು. ಅನಂತರಾಮಯ್ಯನವರು ಅವರ ತಂದೆಗೆ ಒಬ್ಬರೇ ಮಗ. ತಂದೆ ಹೇರಳವಾದ ಆಸ್ತಿವಂತರು. ತುಂಬಾ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ಕಾಲವಾದುದರಿಂದ ಹುಡುಗ ರಾಮಯ್ಯನೇ ಮನೆಯ ಯಜಮಾನರಾದರು. ಆಗಲೇ ಗಾಂಧೀಜಿ, ಅರವಿಂದರು, ರಾಮಕೃಷ್ಣರು ಮೊದಲಾದ ಮಹಾತ್ಮರ ಬರವಣಿಗೆಯಿಂದ ಪ್ರೇರಿತರ ಪ್ರಭಾವಕ್ಕೆ ಸಿಕ್ಕಿದರು. ಗಾಂಧೀಜಿ ಹೇಳಿದ ಸ್ವಯಂ ಪ್ರೇರಿತ ಬಡತನ, ಅರವಿಂದರ ಅಧ್ಯಾತ್ಮ ಯೋಗ, ರಾಮಕೃಷ್ಣರ ಭಕ್ತಿ ಮಾರ್ಗ ಎಲ್ಲವನ್ನೂ ಅನುಸರಿಸಲು ಮೊದಲಿಟ್ಟರು. ಪರಿಣಾಮವಾಗಿ ತಂದೆಯ ಕಾಲದಲ್ಲಿ ನಡೆಯುತ್ತಿದ್ದ ದಾನ ಧರ್ಮಗಳು ನಿಂತು ಹೋದವು. ಗಾಂಧೀಜಿ ಮಾಡುತ್ತಿದ್ದಂತೆ ತಮ್ಮ ಅನಾಥರಾಮಯ್ಯನವರು ತಲೆಯನ್ನು ಸ್ವತಾಕ್ಷವರ ಮಾಡಿಕೊಳ್ಳುತ್ತಿದ್ದರು. ಕಡಲೆಕಾಯಿ ತಿಂದು ಆಡಿನ ಹಾಲು ಕುಡಿಯುತ್ತಿದ್ದರು. ಅದರ ಜೊತೆಗೆ ತಮಗೆ ಇಷ್ಟವಾದ ಇತರ ಊಟ ತಿಂಡಿಗಳನ್ನು ಸ್ವೀಕರಿಸುತ್ತಿದ್ದರು. ತಪಸ್ಸಾಧನೆ ದಿನಗಳಲ್ಲಿ ರಾಮಕೃಷ್ಣರು ಮಾಡಿದಂತೆ ಎಷ್ಟೋ ದಿನ ಅವರು ನೆಲದ ಮೇಲೆ ಮಲಗುತ್ತಿದ್ದರು. ಹಾಸಿಗೆಯನ್ನು ಬಿಟ್ಟು ಮುಂದಲಿಗೆಯ ಮೇಲೆ ಮಲಗುವಂತೆ ಹೆಂಡತಿ ಮಕ್ಕಳಿಗೂ ಕಟ್ಟಪ್ಪಣೆ ಮಾಡಿದರು. ತಾವು ಮೊಣಕಾಲಿನ ಮೇಲೆ ಬರುವ ದಟ್ಟಿ ಸುತ್ತಿಕೊಳ್ಳಲು ಪ್ರಾರಂಭಿಸಿದರೆ ಹೆಂಡತಿಗೆ ಹಳೆಯ ಸೀರೆ ಮಾತ್ರವೇ ಉಳಿಯಿತು. ಮದುವೆಯ ವಯಸ್ಸಾದ ಹೆಣ್ಣು ಮಕ್ಕಳಿಗೆ ಹರಿದ ಸೀರೆಯಿಂದ ಹೊಲಿದ ಲಂಗವೇ ಪ್ರಾಪ್ತವಾಯಿತು. ಗೀತೆಯಲ್ಲಿ ಹೇಳಿರುವ ಕರ್ಮ ಮಾರ್ಗಕ್ಕೆ ಬೆಲೆ ಕೊಡುತ್ತಿದ್ದ ಅವರು ಹೆಣ್ಣು ಮಕ್ಕಳಿಂದಲೇ ತರಕಾರಿ ಬೆಳೆಸುತ್ತಿದ್ದರು. ಅದನ್ನು ಮಾರ್ಕೆಟ್ಗೆ ಕೊಟ್ಟು ಬಿಡುತ್ತಿದ್ದರು. ಬರುವ ಹಣ ಬ್ಯಾಂಕಿಗೆ ಹೋಗುತ್ತಿತ್ತು. ಅವರ ಈ ಬಗೆಯ ಸ್ವಯಂ ಪ್ರೇರಣ ಮನೆಯ ಎಲ್ಲಾ ಖರ್ಚನ್ನೂ ಉಳಿಸಿತು. ಉಳಿದ ಹಣದಿಂದ ಮೈಸೂರಿನಲ್ಲಿ ಒಂದಾದ ಮೇಲೆ ಒಂದರಂತೆ ಮನೆಯನ್ನು ಕೊಂಡುಕೊಂಡು ಬಾಡಿಗೆಗೆ ಕೊಡಲು ಪ್ರಾರಂಭಿಸಿದರು. ಬಂದ ಬಾಡಿಗೆ ಹಣದಲ್ಲಿ ಹೊಸ ಮನೆಗಳನ್ನು ಕೊಂಡುಕೊಂಡು ಬಾಡಿಗೆಗೆ ಕೊಡುತ್ತಿದ್ದರು. ಅನಂತರಾಮಯ್ಯನವರು ಕಾರ್ಯದರ್ಶಿಗಳಾಗಿ ಬಂದ ದಿನವೇ ಮೊದಲೇ ಇದ್ದ ಮುದುಕ ಮ್ಯಾನೇಜರ್ ಅನ್ನು ಕೆಲಸದಿಂದ ನಿವೃತ್ತಗೊಳಿಸಿ ಅನಾಥಾಲಯದ ಸಕಲಾಡಳಿತವನ್ನು ನೇರವಾಗಿ ತಮ್ಮ ಕೈಗೆ ತೆಗೆದುಕೊಂಡರು. ಇದುವರೆಗೂ ಇದ್ದ ಅಡಿಗೆಯವರನ್ನು ತೆಗೆದುಹಾಕಿ ಹುಡುಗರೇ ದಿನಕ್ಕೆ ಇಬ್ಬರಂತೆ ಸರತಿ ಮಾಡಿಕೊಂಡು ಅಡಿಗೆ ಮಾಡುವಂತೆ ಅಪ್ಪಣೆ ಆಯಿತು. ಮ್ಯಾನೇಜರ್ರ ಕಾಲದಲ್ಲಿ ಇದ್ದ ಒಂದು ಹೊತ್ತಿನ ತರಕಾರಿಯೂ ತಪ್ಪಿತು. ಹಳ್ಳಿಯವನು ತಂದುಕೊಡುತ್ತಿದ್ದ ಶುದ್ಧ ಮಜ್ಜಿಗೆಯನ್ನು ತಪ್ಪಿಸಿ ಪುನಃ ಚರ್ಚಿನ ಬಿಷಪರನ್ನು ಕಂಡು ಅಮೆರಿಕೆಯ ಭಿಕ್ಷದ ಹಾಲಿನ ಪುಡಿಯನ್ನು ತರಿಸಲು ಪ್ರಾರಂಭಿಸಿದರು. ಅವರ ಮಾತಿನ ವಿರುದ್ಧ ಯಾವ ವಿದ್ಯಾರ್ಥಿಯು ಚಕಾರ ಎತ್ತುವಂತಿರಲಿಲ್ಲ. ಸರ್ವಾಧಿಕಾರಿಯ ಆಡಳಿತದಲ್ಲಿ ನಡೆಯುವಂತೆ ಮಾತೆತ್ತಿದರೆ ಯಾರನ್ನಾದರೂ ಆ ನಿಮಿಷವೇ ಡಿಸ್ಮಿಸ್ ಮಾಡುತ್ತಿದ್ದರು. ವಿದ್ಯಾರ್ಥಿಗಳ ಆತ್ಮಗೌರವ, ಆತ್ಮವಿಶ್ವಾಸಗಳು ಮಣ್ಣು ಪಾಲಾದವು. ಅನಾಥರು, ದಿಕ್ಕಿಲ್ಲದ ಪಾಪಿ ಪರದೇಶಿಗಳು ನೀವು ಎಂಬ ಹೀನ ನಿಂದೆಯನ್ನು ದಿನವೂ ಕೇಳಬೇಕಾಗುತ್ತಿತ್ತು. ಇದುವರೆಗೂ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಹೋಗುವಾಗ ಪೈಜಾಮ ಹಾಕಿಕೊಂಡು ಹೋಗುತ್ತಿದ್ದರು. ನಮ್ಮ ಹೊಸ ಕಾರ್ಯದರ್ಶಿಗಳ ದೃಷ್ಟಿಯಲ್ಲಿ ಪೈಜಾಮವು ಶ್ರೀಮಂತಿಕೆಯ ಗುರುತಾದುದರಿಂದ ಯಾರೂ ಹಾಕಕೂಡದೆಂದು ಕಟ್ಟಪ್ಪಣೆಯಾಯಿತು. ಯಾರಾದರೂ ಅದನ್ನು ಹಾಕುವರೇ ಎಂದು ಪರೀಕ್ಷಿಸಲು ಅವರೇ ಒಂದು ಕಾಲೇಜಿನ ಹತ್ತಿರ ಸುತ್ತಲು ಪ್ರಾರಂಭಿಸಿದರು. ಅವರು ಅಧಿಕಾರಕ್ಕೆ ಬಂದ 3 ತಿಂಗಳಲ್ಲಿ ವಿದ್ಯಾರ್ಥಿಗಳು ಅನುಭವಿಸಿದ ಸಂಕಟ ಅಷ್ಟಿಷ್ಟಲ್ಲ. ವಿದ್ಯಾರ್ಥಿಗಳ ಸಹನೆ ತುಟ್ಟತ್ತುದಿಗೆ ಮುಟ್ಟಿದುದೆಂದರೆ ಯಾವ ವಿದ್ಯಾರ್ಥಿಯು ತಲೆಯಲ್ಲಿ ಕ್ರಾಪ್ ಬಿಡಕೂಡದು, ತಮ್ಮಂತೆಯೇ ತಲೆಯನ್ನು ಪೂರ್ಣ ಬೋಳಿಸಬೇಕು, ಈ ಕೆಲಸವನ್ನು ಸ್ವಾವಲಂಬನದಿಂದ ತಮಗೆ ತಾವೇ ಮಾಡಿಕೊಳ್ಳಬೇಕು ಎಂಬ ಒಂದು ಕಾನೂನು ಹೊರಡಿಸಿದರು. ಪ್ರತಿ ಭಾನುವಾರವೂ ದಿಕ್ಕಿಲ್ಲದ ಪಾಪಿ ಪರದೇಶಿ ಅನಾಥ ಮಕ್ಕಳು ನಾವು, ನಮಗೆ ಧನ ಧಾನ್ಯಗಳಲ್ಲದೆ ನಿಮ್ಮ ಮನೆಯ ಹಳೆಯ ಬಟ್ಟೆ ಬರೆಯನ್ನು ಕೊಡಲು ಸಹಾಯ ಮಾಡಿ ಎಂದು ದೊಡ್ಡ ಬೋರ್ಡ್ ಬರೆದುಕೊಂಡು ಎಲ್ಲಾ ವಿದ್ಯಾರ್ಥಿಗಳು ಕೈಯಲ್ಲಿ ಭಿಕ್ಷಾಪಾತ್ರೆ ಹಿಡಿದುಕೊಂಡು ನಗರ ಬೀದಿಗಳಲ್ಲಿ ಮೆರವಣಿಗೆ ಹೊರಡಬೇಕೆಂದು ಅಪ್ಪಣೆಯಾಯಿತು. ಅನಾಥಾಲಯ ಬಿಟ್ಟರೆ ತಮ್ಮ ವಿದ್ಯಾಭ್ಯಾಸವನ್ನು ನಿಲ್ಲಿಸಬೇಕಾದ ಸ್ಥಿತಿ ವಿದ್ಯಾರ್ಥಿಗಳಲ್ಲಿ ಬಹುಮಂದಿ, ಅಲ್ಲಿ ಇದ್ದ ವಿದ್ಯಾರ್ಥಿಗಳಲ್ಲಿ ಬಹುಮಂದಿ. ಹೊಸ ತೊಗಲ ದೊರೆಯ ದರ್ಬಾರಿಗೆ ಹೆದರಿ ವಿದ್ಯಾರ್ಥಿಗಳು ಸುಮ್ಮನಿದ್ದರು. ಸ್ವಾಭಿಮಾನವನ್ನು ಪೂರ್ಣವಾಗಿ ಮೆಟ್ಟಿ ಸಾಯಿಸುವ ಕೊನೆಯ ಅಪ್ಪಣೆಯು ಬಂದಾಗ ಮಾತ್ರ ವಿದ್ಯಾರ್ಥಿಗಳ ಸಹನೆ ಕೊನೆಗೊಂಡಿತು. ಹುಚ್ಚು ಆಡಳಿತದ ವಿರುದ್ಧವಾಗಿ ನಿಲ್ಲಲು ಕೆಲವು ವಿದ್ಯಾರ್ಥಿಗಳು ಮುಂದೆ ಬಂದರು. ನಾನು ಅವರನ್ನು ಕೂಡಿಕೊಂಡೆ. ಈ ಪರಿಸ್ಥಿತಿಯಲ್ಲಿ ನಾವು ಹೇಗೂ ಅಲ್ಲಿ ಉಳಿಯುವಂತಿರಲಿಲ್ಲ. ಕೊನೆಯ ಪ್ರಯತ್ನವೆಂದು ನಾವು 8 ಜನರು ಅಲ್ಲಿಯ ಸ್ಥಿತಿಗತಿಗಳನ್ನು ವಿವರಿಸಿ ತಕ್ಷಣವೇ ಆಡಳಿತ ವರ್ಗದವರು ಮುಂದೆ ಬಂದು ವಿದ್ಯಾರ್ಥಿಗಳ ಸಂಕಟವನ್ನು ಪರಿಹರಿಸಬೇಕೆಂದು ಒಂದು ಅರ್ಜಿ ಬರೆದುಕೊಂಡು ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರ ಮತ್ತು ಎಲ್ಲ ಸದಸ್ಯರ ಮನೆಗೂ ಅಲೆದೆವು. ಅನಾಥಾಲಯದ ಆಡಳಿತ ಸಮಸ್ಯೆ ಸದಸ್ಯರಾಗಿರುವುದು ಎಂದರೆ ಎಷ್ಟೋ ಜನರಿಗೆ ಹೆಸರಿಗೆ ಮಾತ್ರ, ಇಲ್ಲವೇ ತಮಗೆ ಬೇಕಾದ ಯಾರಾದರೂ ವಿದ್ಯಾರ್ಥಿಯನ್ನು ಉಚಿತವಾಗಿ ಸೇರಿಸಬಹುದೆಂಬ ಉದ್ದೇಶದಿಂದ ಮಾತ್ರ.
ನಮ್ಮ ಪ್ರಾರ್ಥನೆಗೆ ಯಾವ ಸದಸ್ಯರು ಗಮನ ಕೊಡಲಿಲ್ಲ. ಅಲ್ಲದೆ ತಮ್ಮ ವಿರುದ್ಧ ಅರ್ಜಿ ಬರೆದ ನಮ್ಮೆಲ್ಲರ ಮೇಲೂ ಶಿಸ್ತಿನ ಕ್ರಮ ಕೈಗೊಳ್ಳುವ ಪ್ರತೀಕಾರ ಮನೋಭಾವವು ಕಾರ್ಯದರ್ಶಿಗಳಲ್ಲಿ ಉಂಟಾಯಿತು. ಒಂದು ದಿನ ಕಾರ್ಯದರ್ಶಿ ಅನಂತರಾಮಯ್ಯನವರು ಊಟದ ಮನೆಯಲ್ಲಿ ನಮ್ಮ 8 ಜನರ ಹೆಸರು ತೆಗೆದುಕೊಂಡು ಹೀನಾಯಮಾನವಾಗಿ ಬೈಯಲು ಪ್ರಾರಂಭಿಸಿದರು. ಪಾಪಿಗಳು, ಕೃತಜ್ಞ ಲೋಫರರು, ಬಿಟ್ಟಿ ಅನ್ನದಿಂದ ಕೊಬ್ಬಿರೋರು, ಅಲ್ಲದೆ ಕೋಪದ ಬರದಲ್ಲಿ ಅಧ್ಯಾತ್ಮವಾದಿ ಕಾರ್ಯದರ್ಶಿಗಳ ಬಾಯಿಯಿಂದ ಅಪ್ಪ ಅಮ್ಮ ಎನ್ನುವವರೆಗೂ ಹೊಲಸು ಮಾತುಗಳು ಹೊರಟವು. ನಮ್ಮ ಕೋಪ ನೆತ್ತಿಗೇರಿತು. ನಾನು ಎದ್ದು ನಿಂತು ನಾಲಿಗೆ ಬಿಗಿ ಹಿಡಿದು ಮಾತನಾಡಿ, ಸರ್, ಹೀಗೆ ಮಾತನಾಡೋದು ನಿಮ್ಮ ಘನತೆಗೆ ಸಲ್ಲೋಲ್ಲ ಎಂದೆ. ಕಾರ್ಯದರ್ಶಿಗಳು ಕೆರಳಿದ ಹುಚ್ಚು ನಾಯಿ ಅಂತಾದರು. ಅವರು, ನಿನ್ನ ಅಯೋಗ್ಯ ಸುಳೆ ಮಗ, ನಿನ್ನಿಂದಲೇ ಹುಡುಗರು ಕೆಟ್ಟು ಹೋಗಿದ್ದಾರೆ, ನಿನ್ನ ಎಂದು ಮಾತು ಮುಂದುವರಿಸಿದರು. ನಾವು 8 ಜನರು ಎದ್ದು ನಿಂತೆವು. ಶ್ರೀಕಂಠಯ್ಯನೆಂಬ ಒಬ್ಬ ಗಟ್ಟಿಮುಟ್ಟಾದ ವಿದ್ಯಾರ್ಥಿ, ಕೊಂಚ ದುಡುಕು, ಮುಂಗೋಪ ಸ್ವಭಾವದವರು, ನೇರವಾಗಿ ಹೋಗಿ ಕಾರ್ಯದರ್ಶಿಗಳ ಕೆನ್ನೆಗೆ 2 ಬಿಗಿದ. ಕಾರ್ಯದರ್ಶಿಗಳು ಅವನ ಮೇಲೆ ಕೈ ಮಾಡಿದರು. ಕೆಲವರು ಹೋಗಿ ಕಾರ್ಯದರ್ಶಿಗಳ ಕೈ ಹಿಡಿದುಕೊಂಡರು. ಶ್ರೀಕಂಠಯ್ಯ ಅವರ ಬೆನ್ನಿನ ಮೇಲೆ ಬಲವಾಗಿ 2 ಬಾರಿ ಗುದ್ದಿದ. ಕಾರ್ಯದರ್ಶಿಗಳು ಮೂರ್ಛೆ ಹೋದರು. ನಮಗೆ ಗಾಬರಿ ಆಯಿತು. ಕೆಲವು ಹುಡುಗರು ಅನಾಥಾಲಯದ ಅಧ್ಯಕ್ಷರ ಮನೆಗೆ ಓಡಿದರು. ನಾವು ಮೂರ್ಛೆ ಬಿದ್ದವರ ತಲೆಗೆ ತಣ್ಣೀರು ಪಟ್ಟಿ ಗಾಳಿ ಹಾಕಿದೆವು. ಸ್ವಲ್ಪ ಹೊತ್ತಿನಲ್ಲಿ ಅವರಿಗೆ ಪ್ರಜ್ಞೆ ಬಂದು ಎದ್ದು ಕುಳಿತರು. 10 ನಿಮಿಷದಲ್ಲಿ ಅನಾಥಾಲಯದ ಅಧ್ಯಕ್ಷರು ಕೆಲವು ಸದಸ್ಯರೊಡನೆ ಸೊಗಸಾದ ಸ್ಟುಡೆಬೇಕರ್ ಕಾರಿನಲ್ಲಿ ದಯಮಾಡಿಸಿದರು. ನಡೆದ ಘಟನೆಯನ್ನು ಅಲ್ಲಿಗೆ ವಿಚಾರಣೆಗೆ ಪ್ರಾರಂಭಿಸಿದರು. ಚಾಚು ತಪ್ಪದೆ ನಡೆದ ವಿಷಯವನ್ನು ನಾವು ವಿವರಿಸಿದೆವು. ಆಡಳಿತ ವರ್ಗದವರು ತೀರ್ಮಾನ ಕೊಟ್ಟರು. ನೀವು 8 ಜನರನ್ನು ಪೊಲೀಸ್ಗೆ ಹಿಡಿದು ಕೊಡ್ತೀವಿ, ನಿಮಗೆ ಸಜಾ ಹಾಕಿಸಿ ನಿಮ್ಮ ನಡತೆ ಇಲ್ಲ, ಸರಿ ಇಲ್ಲ ಅಂತ ಕಾಲೇಜುಗಳಿಗೆ ಬರೆದು ಡಿಸ್ಮಿಸ್ ಮಾಡಿಸ್ತೀವಿ. ನ್ಯಾಯಕ್ಕಾಗಿ ಶಾಂತ ಮಾರ್ಗದಿಂದ ನಾವು ಪ್ರಯತ್ನಿಸಿದುದನ್ನು ವಿವರಿಸಿ, ಇದು ಪರಿಸ್ಥಿತಿ ಕೈಮೀರಿದ ಘಟನೆ ಎಂದು, ನಮ್ಮ ಪ್ರಾರ್ಥನೆಗೆ ಮೊದಲೇ ಗಮನ ಕೊಡದೆ ಇಲ್ಲಿಯವರೆಗೆ ಅವಕಾಶ ಕೊಟ್ಟ ಆಡಳಿತ ವರ್ಗದ ಸದಸ್ಯರು ಮತ್ತು ಅಧ್ಯಕ್ಷರು ಇದಕ್ಕೆ ಪರ್ಯಾಯವಾಗಿ ಕಾರಣವೆಂದು ನಾವು ವಿವರಿಸಿದೆವು. ಅವರು ತಮ್ಮ ಹಠ ಬಿಡಲೇ ಇಲ್ಲ. ಅಧ್ಯಕ್ಷರು ಅಲ್ಲಿಗೆ ಕಾಗದ ತರಿಸಿ ನಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಬರೆದರು. ನಾನು ಕೊನೆಯ ಅಸ್ತ್ರ ಹೂಡಿದೆ. ಸರ್, ಹೆಸರಿಗೆ ಮಾತ್ರ ನಿಮಗೆ ಇಂತಹ ಧರ್ಮ ಸಂಸ್ಥೆಗಳ ಅಧ್ಯಕ್ಷ ಪದವಿ ಬೇಕು. ವಿದ್ಯಾರ್ಥಿಗಳ ಕಷ್ಟದ ಬಗ್ಗೆ ನಿಮಗೆ ಸ್ವಲ್ಪವೂ ಆಸಕ್ತಿ ಇಲ್ಲ. ಇತರ ಎಲ್ಲ ಸಂಸ್ಥೆಗಳಲ್ಲಿ ಇರುವಂತೆ ಈ ಸಂಸ್ಥೆಗಳಲ್ಲೂ ಎಷ್ಟೋ ಹುಳುಕುಗಳಿವೆ. ನಮ್ಮ ಮೇಲೆ ಪೊಲೀಸರ ತನಕ ಹೋಗುವ ಮಟ್ಟಿಗೆ ನೀವು ಹೊರಟರೆ ನಮಗೆ ಉಳಿದಿರುವ ಮಾರ್ಗ ಒಂದೇ. ನಿಮ್ಮ ಆಡಳಿತದ ಸಮಗ್ರ ಚಿತ್ರವನ್ನು ಒಳಗೊಂಡ ಲೇಖನವನ್ನು ನಾವು ಮುಂದೆ ಎಲ್ಲಾ ಪತ್ರಿಕೆಗಳಲ್ಲೂ ಪ್ರಕಟಿಸುತ್ತೇವೆ. ಪರಿಸ್ಥಿತಿ ಹೇಗೂ ಈ ಮಟ್ಟಕ್ಕೆ ಬಂದಿದೆ, ನಾವು ಮುಂದಿನ ಯಾವ ಕ್ರಮಕ್ಕಾದರೂ ಸಿದ್ಧರಾಗಿದ್ದೀವಿ. ಅಧ್ಯಕ್ಷರು ಸುಮ್ಮನಾದರು. ಸದಸ್ಯರು ತಮ್ಮ ತಮ್ಮಲ್ಲಿಯೇ ಮಾತನಾಡಿಕೊಂಡರು. ಪೊಲೀಸರಿಗೆ ಬರೆದಿದ್ದ ದೂರನ್ನು ಹರಿದು ಹಾಕಿದರು. ಕಾರ್ಯದರ್ಶಿಗಳು ಯಾರ ಮಾತು ಇಲ್ಲದೆ ತಾವೇ ಅಲ್ಲಿಗೆ ರಾಜೀನಾಮೆ ಬರೆದುಕೊಟ್ಟರು. ಹೊಸ ಕಾರ್ಯದರ್ಶಿಗಳನ್ನು ಚುನಾಯಿಸುವವರೆಗೆ ಅಧ್ಯಕ್ಷರೇ ಕಾರ್ಯಭಾರ ನಡೆಸಿಕೊಂಡು ಹೋಗಬೇಕೆಂದು, ಇನ್ನು ಮುಂದೆ ಹಿಂದೆ ಮ್ಯಾನೇಜರ್ ಆಡಳಿತದಲ್ಲಿದ್ದಾಗಿನ ಉದಾರ ನಿಯಮಗಳನ್ನು ಜಾರಿಗೆ ತರುವುದಾಗಿಯೂ ತೀರ್ಮಾನಿಸಿದರು. ನಮ್ಮ 8 ಜನರ ಮೇಲೆ ಯಾವ ಕ್ರಮವನ್ನು ತೆಗೆದುಕೊಳ್ಳದಿದ್ದರೂ ನಾವು ಸ್ವಯಂ ಪ್ರೇರಿತರಾಗಿ ಅನಾಥಾಲಯ ಬಿಟ್ಟು ಹೋಗಬೇಕೆಂದು ತೀರ್ಮಾನಿಸಿದರು. ನಮ್ಮ ಯಾವ ಪ್ರಾರ್ಥನೆಯೂ ಪ್ರಯೋಜನಕ್ಕೆ ಬರಲಿಲ್ಲ. ಆಡಳಿತ ವರ್ಗದ ದೃಷ್ಟಿಯಲ್ಲಿ ನಾವು ಗೂಂಡಾವೃತ್ತಿ ಗುಣದ ವಿದ್ಯಾರ್ಥಿಗಳಾಗಿ ಕಂಡೆವು. 8 ಜನರು ಹೊರಗೆ ಬಂದೆವು. ನಾವು ಹೇಗೂ ಅಲ್ಲಿ ಉಳಿಯುವಂತಿರಲಿಲ್ಲ. ಆದರೆ ನಮ್ಮ ಪ್ರಯತ್ನದಿಂದ ಉಳಿದ ವಿದ್ಯಾರ್ಥಿಗಳಾದರೂ ಮಾನವ ಪ್ರಾಣಿಗಳಂತೆ ಬದುಕುವ ಅವಕಾಶವೂ ಏರ್ಪಟ್ಟಿತ್ತು. ಮರುದಿನ ಉಳಿದ ಎಲ್ಲ ವಿದ್ಯಾರ್ಥಿಗಳು ಬಂದು ನಮ್ಮನ್ನು ಭೇಟಿಯಾದರೂ ನಮಗಾಗಿ ಮರುಗಿದರು. ತಮ್ಮೆಲ್ಲರ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರು. ಹೈಸ್ಕೂಲ್ನಲ್ಲಿ ಓದುತ್ತಿದ್ದ ಚಿಕ್ಕ ಹುಡುಗರು ಕಣ್ಣಿನಲ್ಲಿ ನೀರು ಸುರಿಸಿದರು. ಆದರೆ ಮುಂದೆ ನಮ್ಮ ಜೀವನ ನಮ್ಮದಾಯಿತು. ಇದುವರೆಗೆ ನಮಗೆ ಆಶ್ರಯವಿತ್ತಿದ್ದ ತಾಯಿ ಸಂಸ್ಥೆಯಿಂದ ನಾವು ದೂರವಾದೆವು. ಅಷ್ಟರಲ್ಲೇ ಫಲಿತಾಂಶ ಹೊರಬಿದ್ದಿತ್ತು. ನಾನು 2ನೇ ತರಗತಿಯಲ್ಲಿ ತೇರ್ಗಡೆಯಾಗಿದ್ದೆ. ನನಗೆ ಯಾವ ಪಾಠವೂ ಇಲ್ಲ, ಕೈಯಲ್ಲಿ ಬಿಡುಗಾಸೂ ಇಲ್ಲ. ಕಾಲೇಜಿಗೆ ಕಟ್ಟಬೇಕಾದ ಪ್ರಥಮ ಕಂತಿನ ಫೀಯನ್ನು ಕಟ್ಟಿರಲಿಲ್ಲ. ಊಟಕ್ಕೆ ದಾರಿ ಇಲ್ಲ. ಮುಂದೆ ಏನು ಮಾಡಬೇಕೆಂದು ತೋಚಲಿಲ್ಲ. 2 ದಿನ ಮಂಕು ಬಡಿದವನಂತೆ ಕೊಠಡಿಯಲ್ಲಿ ಮಲಗಿದ್ದೆ. ಮರುದಿನ ಎದ್ದು ಸಂತೆಪೇಟೆಯಿಂದ ಪ್ರಾರಂಭ ಮಾಡಿ ದೊಡ್ಡಪೇಟೆಯ ಪೂರ್ತಿ ತಿರುಗಿದೆ. ಎಲ್ಲಿಯೂ ಯಾವ ವಿಧವಾದ ಕೆಲಸ ದೊರೆಯಲಿಲ್ಲ. ದೊಡ್ಡಪೇಟೆಯ ಒಂದು ಬೆಳ್ಳಿ ಅಂಗಡಿಯಲ್ಲಿ ಮುಂದೆ ಬರುತ್ತಿದ್ದಾಗ ನನಗೆ ಯೋಚನೆ ಹೊಳೆಯಿತು. ಹೈಸ್ಕೂಲ್ನಲ್ಲಿ ಓದುತ್ತಿದ್ದಾಗ ನನಗೆ ಚರ್ಚಾ ಸ್ಪರ್ಧೆಯಲ್ಲಿ ಬಂದ ಕೆಲವು ಬೆಳ್ಳಿಯ ಬಟ್ಟಲುಗಳಿದ್ದವು. ಅವುಗಳನ್ನು ಮಾರಿ BA ತರಗತಿ ಫೀ ಕಟ್ಟುವುದು, ಮುಂದೆ ಓದಲು ಯಾವ ರೀತಿಯಲ್ಲಾದರೂ ಸೌಲಭ್ಯ ದೊರೆತರೆ ಓದುವುದು, ಇಲ್ಲದಿದ್ದರೆ ಬೇಡ. ನಾನು ಕೊಟ್ಟ ಹಣಕ್ಕಾಗಿ ಯೋಚಿಸಬಾರದು. ತಕ್ಷಣವೇ ನನ್ನ ಕೊಠಡಿಗೆ ಓಡಿದೆ. ಒಟ್ಟು 8 ಬೆಳ್ಳಿಯ ಬಟ್ಟಲುಗಳಿದ್ದವು. ಅವುಗಳನ್ನು ತಂದು ತೋರಿಸಿದಾಗ ಅಂಗಡಿಯವನು, ಇದರ ಬೆಲೆ ಇರುವುದು ಬಹುಮಾನ ರೂಪದಲ್ಲಿ ಮಾತ್ರ, ಇದು ಕಂದು ಬೆಳ್ಳಿ. ಈ 8 ಬೆಟ್ಟಲನ್ನು ಮಾರಿದರೂ ಒಟ್ಟು 30 ರೂಪಾಯಿ ಸಿಕ್ಕೋದಿಲ್ಲ ಎಂದ. ಮಾಡುವುದಾದರೂ ಏನು? ಆ 30 ರೂಪಾಯಿಗಳನ್ನೇ ತಂದು ಕಾಲೇಜಿಗೆ ಸೇರಿದೆ. ಎಲ್ಲ ಖರ್ಚು ಕಳೆದು 4 ರೂಪಾಯಿ ಉಳಿಯಿತು. 2 ದಿನಗಳಿಂದಲೂ ಊಟ ಮಾಡಿರಲಿಲ್ಲ. ಹೋಟೆಲಿಗೆ ಹೋಗಿ ಹೊಟ್ಟೆ ತುಂಬಾ ಊಟ ಮಾಡಬೇಕೆಂದು ಕೂಡುತ್ತೇನೆ. 2 ತುತ್ತು ತಿಂದ ತಕ್ಷಣ ಹೊಟ್ಟೆಯಲ್ಲಿ ಸಂಕಟವಾಯಿತು. ಮುಂದೆ ಊಟವೇ ಸೇರದು. ಹಾಗೆಯೇ ಎದ್ದು ಕೈ ತೊಳೆದು ಹೊರಗೆ ಬರುತ್ತಿದ್ದೆ. ದಾರಿಯಲ್ಲಿ ಶ್ರೀಕಂಠಯ್ಯ ಸಿಕ್ಕಿದ. ಅನಾಥಾಲಯದ ತೊಗಲಕ್ ದೊರೆಗಳ ಕೆನ್ನೆಗೆ ಬೀಸಿ ತೋರಿಸಿದ ಶ್ರೀಕಂಠಯ್ಯ ಒಳ್ಳೆ ದಡೂತಿಯಾದ ಅಸಾಮಿ, ತುಂಬಾ ಧೈರ್ಯವಂತ. ಕೋಪ ಬಂದಾಗ ಹಿಂದೆ ಮುಂದೆ ನೋಡುವ ಮನುಷ್ಯನಲ್ಲ, ಮುಂಗೋಪಿ. ಅವನಿಗೂ ಪ್ರಾಯಶಃ 3 ದಿನದಿಂದ ಊಟವಿಲ್ಲದೆ ಇರಬೇಕು. ನಾನೇ ಅವನನ್ನು ಕರೆದು ಕೇಳಿದೆ,
ನಾನು ಹೋಗಿದ್ದ ಹೋಟೆಲಿಗೆ ಕರೆದುಕೊಂಡು ಹೋಗಿ ಊಟ ಹಾಕಿಸಿದೆ. ಅವನದು ಅದೇ ಪಾಡು. 2 ತುತ್ತಿನ ಮೇಲೆ ತಿನ್ನಲಾರ. ಇಬ್ಬರು ನನ್ನ ಕೊಠಡಿಗೆ ಬಂದೆವು. ಕೊಠಡಿಯ ಮಾಲೀಕ ಬಾಡಿಗೆಗಾಗಿ ಕಾದು ಕುಳಿತಿದ್ದ. ಅವನಿಗೆ ಸಮಾಧಾನ ಹೇಳಿ ಕಳಿಸಿದ ಮೇಲೆ ಒಂದು ಸಮಾಚಾರ ನಡೆಯಿತು ನಡೆ ಎಂದ ಶ್ರೀಕಂಠಯ್ಯ. ಏನು? ಈ ಊರಿಗೆ ಶ್ರೀ ಮಹಾಪ್ರಸ್ಥಾಪನಾಚಾರ್ಯ ಭೃಂಗಗಿರಿ ಮಠದ ಶ್ರೀ 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 ಸ್ವಾಮಿಗಳು ವಿಜಯ ಮಾಡಿದ್ದಾರೆ. ನಾನು ಅವರನ್ನು ನೋಡೋಕೆ ಹೋದೆ. ನನ್ನಂತಹ ಪಾಮರನಿಗೆ ಸ್ವಾಮಿಗಳ ದರ್ಶನ ಪಡೆಯೋದು ಮಹಾ ಕಷ್ಟವಾಯಿತು. ಕೊನೆಗೆ ಪ್ರಯತ್ನ ಪಟ್ಟು ಅವರ ದರ್ಶನ ಪಡೆದು ನನ್ನ ಕಷ್ಟ ನಿವೇದಿಸಿದೆ. ಒಬ್ಬ ಮುದುಕರಾದ ತಾತನನ್ನು ಬಿಟ್ಟರೆ ನನಗೆ ಯಾರೂ ಇಲ್ಲ. ನನ್ನ ಸ್ಥಿತಿ ಹೀಗಿದೆ. ನನ್ನ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಬೇಕೆಂದು ಭಿನ್ನವಿಸಿದೆ. ಅದಕ್ಕೆ ಸ್ವಾಮಿಗಳು ಕೊಟ್ಟ ಉತ್ತರ ತಲೆದೂಗುವಂತಿತ್ತು. ಏನೆಂದರು? ಈಗ ಧರ್ಮ ಹಾಳಾಗುತ್ತಿದೆ. ನಮ್ಮ ಪ್ರಾಚೀನ ವಿದ್ಯೆಯಾದ ವೇದ ಉಪನಿಷತ್ತುಗಳನ್ನು ಕಲಿಯುವವರೇ ಇಲ್ಲವಾಗಿದ್ದಾರೆ. ನೀನು ಇಂಗ್ಲಿಷ್ ವಿದ್ಯೆ ಕಲಿಯಲು ನಾವು ಯಾವ ಸಹಾಯನೂ ಮಾಡೋಕ್ಕಾಗಲ್ಲ. ಸಂಸ್ಕೃತ ಕಲಿಯೋ ಹಾಗಿದ್ದರೆ ಊಟದ ಸಹಾಯ ಮಾಡ್ತೀವಿ ಎಂದರು. ಎರಡನ್ನೂ ಕಲಿಯೋದು ಸಾಧ್ಯವಿಲ್ಲವೇ ಅಂತ ಕೇಳಿದೆ. ಇಂಗ್ಲಿಷ್ ವಿದ್ಯೆ ಕಲಿಯೋರ್ನ ಅಥವಾ ಕಲಿಸೋರನ್ನ ನಮ್ಮ ಸಂಸ್ಕೃತ ಮಹಾಪಾಠಶಾಲೆಗೆ ಸೇರಿಸೋದಿಲ್ಲ ಅಂತ ಕಡಾಖಂಡಿತವಾಗಿ ಹೇಳಿದರು. ನೀನು ಸುಮ್ಮನೆ ಇರುವ ಬದಲು ಅದಕ್ಕೆ ಯಾಕೆ ಸೇರಬಾರದು? ನನಗೆ ಅದರ ಅನುಭವವಿದೆ ಸತ್ಯ. ಚಿಕ್ಕ ವಯಸ್ಸಿನಲ್ಲಿ ಕೆಲವು ದಿನ ತಲೆಯ ಕ್ರಾಪ್ ತೆಗೆಸಿ ಚೌಕ ಹೊದೆದುಕೊಂಡು ಸಂಸ್ಕೃತ ಪಾಠಶಾಲೆಗೆ ಹೋಗುತ್ತಿದ್ದೆ. ಅಲ್ಲಿ ಕಲಿಸುವುದೇನು? ಯಾವುದಕ್ಕೂ ಅರ್ಥ ವಿವರಣೆ ಮಾಡೋಲ್ಲ. ಎಲ್ಲವನ್ನು ಉರು ಹಾಕು ಅನ್ನೋರೆ ಅವ್ರ ಕೆಲಸ. ಅಲ್ಲಿಯ ಪಂಡಿತರೋ ಪಾಠ ಹೇಳಿಕೊಳ್ಳೋದ್ರಲ್ಲೂ ಯಾರಿಗೂ ಆಸ್ಥೆ ಇಲ್ಲ. ತಿಳಿಯದ್ದು ಕೇಳುವ ಸ್ವಾತಂತ್ರ್ಯ ಯಾವ ವಿದ್ಯಾರ್ಥಿಗೂ ಇಲ್ಲ. ಅಲ್ಲಿ ಕಲಿಯೋದೇನು? ಇನ್ನೊಂದು ಮಾತು, ನಾವು 3-4 ಜನ ಹುಡುಗರು ಒಂದು ಹಾಲಿನ ಪುಡಿಯ ಡಬ್ಬ ಬೈಬಲ್ನ ಪ್ರತಿಗಳನ್ನು ಜಟ್ಕಾದಲ್ಲಿ ಹೇರಿಕೊಂಡು ಹೋಗಿ ಬಿಷಪ್ರ ಮನೆ ಕೊಟ್ಟವಲ್ಲ, ಅವ್ರ ಮನೆ ಜವಾನ ಸಿಕ್ಕಿದ್ದ. ಅವನೇ ನನ್ನ ಗುರುತು ಹಿಡಿದು ಮಾತಾಡಿಸಿದ. ನನ್ನ ಗುರುತು ಅವನಿಗೆ ಇದುವರೆಗೆ ಹೇಗಿದೆಯೋ ನನಗೆ ಗೊತ್ತಿಲ್ಲ. ಬಹಳ ಸಮಾಧಾನದ ರೀತಿಯಲ್ಲಿ ಅವನು ಮಾತನಾಡಿದ್ದನ್ನು ಕಂಡು ಅಂದೇಕೋ ನನ್ನ ಕೈಲಿ ನನ್ನ ಸ್ಥಿತಿಯನ್ನು ಹೇಳಬೇಕು ಎನ್ನಿಸಿತು. ಅನಾಥಾಲಯದಿಂದ ನಾವು ಹೊರ ಬಂದದ್ದನ್ನು, ಕಾಲೇಜಿನಲ್ಲಿ ಓದದೇ ಇರುವುದನ್ನು ಹೇಳಿದೆ. ಅವನು ಒಂದು ಸಲಹೆ ಕೊಟ್ಟ. ಏನ್ ಸಲಹೆ? ಅವರ ಬಿಷಪ್ಪರನ್ನು ಕಂಡು ಅವರ ಮತಕ್ಕೆ ಸೇರಿದರೆ ಖಂಡಿತವಾಗಿಯೂ ನಮಗೆ ಸಹಾಯ ಮಾಡ್ತಾನಂತೆ. ಫ್ರೀ ಹಾಸ್ಟೆಲ್ಗೆ ಸೇರಿಸ್ಕೋತಾರಂತೆ. ಅವರ ಜಾತಿಯ ಫಂಡಿನಿಂದ ವಿದ್ಯಾರ್ಥಿ ವೇತನವನ್ನು ಕೊಡ್ತಾರಂತೆ. ಸುಖವಾಗಿ ಓದಬಹುದು. ನೀನ್ ಏನ್ ಹೇಳಿದೆ? ಏನು ಹೇಳಲಿಲ್ಲ. ಅವನ ನಿಧಾನವಾಗಿ ಯೋಚನೆ ಮಾಡಿ ನೋಡು ಅಂತ ಹೇಳಿದ. ನಾವ್ ಯಾಕೆ ಸೇರ್ಬಾರ್ದು ಹೇಳು? ಶ್ರೀಕಂಠಯ್ಯನ ಮಾತು ಕೇಳಿ ನನಗೆ ವ್ಯಸನವಾಯಿತು, ದುಃಖವೂ ಆಯಿತು. ಕೇವಲ ಅಲ್ಪ ಕಷ್ಟಕ್ಕಾಗಿ ನಮ್ಮ ಧರ್ಮವನ್ನು ಮಾರಿಕೊಂಡು ಪರರ ಎಂಜಲ ಕೂಳಿಗೆ ಹೋಗಿ ಬೀಳುವುದೇ? ಹಾಗೆಂದು ಹೇಳಿದಾಗ ಅವನು ಹೇಳಿದ, ನಿನ್ನ ಧರ್ಮ ನನಗೆ ಮಾಡಿರುವುದಾದರೂ ಏನು? ಮಠಾಧಿಕಾರಿಗಳಿಗೆ ಬೇಕಿಲ್ಲದ ಧರ್ಮವನ್ನು ನಾವೇಕೆ ಕಟ್ಟಿಕೊಂಡು ಸಾಯಬೇಕು? ಎಲ್ಲಿ? ನಿನ್ನ ಧರ್ಮದಿಂದ ನನಗೆ ಇವತ್ತು ಒಂದು ತುತ್ತು ಅನ್ನ ಹಾಕಿಸು ನೋಡೋಣ. ಅವನ ಮಾತಿಗೆ ನಾನು ಯಾವ ಉತ್ತರ ಕೊಡಲಿ? ಆದರೂ ದುಡುಕಬೇಡವೆಂದು ಹೇಳಿದೆ. ಸಂಜೆಯವರೆಗೂ ನನ್ನ ಸಂಗಡ ಇದ್ದು ಅವನು ಹೊರಡುವಾಗ ನಾನು ಮತ್ತೊಮ್ಮೆ ಯಾವುದಕ್ಕೂ ದುಡುಕಬೇಡ. ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಶಾಂತವಾದ ಮೇಲೆ ಮತ್ತೆ ಬರುವುದಿಲ್ಲ ಎಂದು ಹೇಳಿದೆ. ತನ್ನ ಮುದುಕ ತಾತನನ್ನು ನೋಡಿಕೊಂಡು ಬರಲು ಊರಿಗೆ ಹೋಗುತ್ತೇನೆಂದು ಹೇಳಿ ಅವನು ಹೋದ. ಶ್ರೀಕಂಠನಿಗೆ ನನ್ನಂತೆಯೇ ತಂದೆ ತಾಯಿ ಯಾರೂ ಇಲ್ಲ. ಅವನ ತಾಯಿಯ ತಂದೆ ಮಾತ್ರ ಯಾವುದೋ ಹಳ್ಳಿಯ ದೇವಸ್ಥಾನದ ಪೂಜೆ ಮಾಡಿಕೊಂಡು ಒಬ್ಬರೇ ಜೀವನ ಮಾಡುತ್ತಿದ್ದಾರಂತೆ. ದೇವಸ್ಥಾನದ ಮಂಗಳಾರತಿಗೆ ಭಕ್ತಾದಿಗಳು ಹಾಕಿದ ಪುಡಿಕಾಸುಗಳನ್ನು ಸೇರಿಸಿ ಅವರು ಆಗಾಗಿ ಮೊಮ್ಮಗನಿಗೆ 4-5 ರೂಪಾಯಿ ಕಳುಹಿಸುತ್ತಿದ್ದರು. 1 ವಾರ ಕಳೆಯಿತು. ನನ್ನ ಪರಿಸ್ಥಿತಿ ತೀರ ಹದಗೆಟ್ಟಿತ್ತು. 2-3 ದಿನಕ್ಕೆ ಒಮ್ಮೆಯೂ ಒಂದು ಊಟವಿರುತ್ತಿರಲಿಲ್ಲ. ಯಾರಾದರೂ ಸ್ನೇಹಿತರು ಸಿಕ್ಕಿದರೆ, ಚಿಲ್ಲರೆ ಸಿಕ್ಕಿದರೆ ಏನಾದರೂ ತಿನ್ನುವುದು. ನನಗಿದ್ದ ಸ್ನೇಹಿತರು ಅಂತವರೇ. 4 ಆಣೆ 8 ಆಣೆಗಳ ಮೇಲೆ ಅವರನ್ನು ಶೋಧಿಸಿದರೂ ಇರುತ್ತಿರಲಿಲ್ಲ. ದಿನ ಕಳೆಯುತ್ತಾ ನನಗೆ ನಿತ್ರಾಣ ಕಾಡತೊಡಗಿತು. ರೂಮಿನಲ್ಲಿ ಒಂದೇ ಸವನೆ ಮಲಗಿ ಬೇಸರವಾಗುತ್ತಿತ್ತು. ಹೊರಗೆ ಎಲ್ಲಿಯಾದರೂ ತಿರುಗಲು ಕಾಲುಗಳಲ್ಲಿ ಶಕ್ತಿ ಇರುತ್ತಿರಲಿಲ್ಲ. ಹೀಗೆಯೇ ದಿನ ಕಳೆದರೆ ಪರಿಸ್ಥಿತಿ ಇನ್ನೂ ಕೆಡುತ್ತದೆ ಎಂದು ಏನಾದರೂ ಕಾರ್ಯರೂಪಕ ಮಾರ್ಗ ಹುಡುಕಬೇಕೆಂದು ನಿರ್ಧರಿಸಿದೆ. ಒಂದು ಮುಂಜಾನೆ ಒಬ್ಬ ಸ್ನೇಹಿತನ ಕೊಠಡಿಗೆ ಹೋದೆ. ಅವನ ರೇಸರ್ ಮತ್ತು ಬ್ಲೇಡಿನಲ್ಲಿ ಮುಖಕ್ಷೌರ ಮಾಡಿಕೊಂಡೆ. ಬ್ಲೇಡಿಗೆ ಕೊಡಲು ಕಾಸು ಎಲ್ಲಿಂದ ತರಲಿ? ಒಗೆಯಲು ಸಾಬೂನಿಲ್ಲದೆ ಬಟ್ಟೆಗಳೆಲ್ಲ ಹೊಲಸಾಗಿತ್ತು. ಸ್ನೇಹಿತನದೇ ಒಗೆದ ಬಟ್ಟೆ ಧರಿಸಿ ತಲೆ ಬಾಚಿಕೊಂಡು ಶಾಂತಪ್ಪ ಶೆಟ್ಟರ ಮನೆಗೆ ಹೋದೆ. ಇತ್ತೀಚೆಗೆ ನಾನು ಅವರನ್ನು ನೋಡಿಯೇ ಇರಲಿಲ್ಲ. ನನ್ನ ಪರಿಸ್ಥಿತಿಯನ್ನು ವಿವರಿಸಿ ಅವರ ವಿದ್ಯಾರ್ಥಿ ನಿಲಯದಲ್ಲಿ ನನಗೆ ಊಟದ ವ್ಯವಸ್ಥೆ ಮಾಡಿಕೊಡಬೇಕೆಂದು ಕೇಳಿದೆ. ಶಾಂತಪ್ಪನವರು ಸ್ವಲ್ಪ ಹೊತ್ತು ಯೋಚಿಸಿ ಕೊನೆಗೆ ನನ್ನ ಮಾತಿಗೆ ಒಪ್ಪಿದರು. ನನ್ನ ವಿಷಯದಲ್ಲಿ ಅವರಿಗೆ ತುಂಬಾ ಅಭಿಮಾನವಿತ್ತು. ಆದರೆ ಬ್ರಾಹ್ಮಣ ಹುಡುಗನಿಗೆ ಲಿಂಗಾಯತಿ ವಿದ್ಯಾರ್ಥಿ ನಿಲಯದಲ್ಲಿ ಪ್ರವೇಶ ಕೊಡುವುದೆಂದರೆ ಅವರು ಯೋಚಿಸಬೇಕಾದ ವಿಷಯವೇ. ವಾಸಕ್ಕೆ ನಾನು ಇದುವರೆಗೆ ಇದ್ದ ಕೊಠಡಿಯಲ್ಲಿ ಇದ್ದುಕೊಂಡು 2 ಹೊತ್ತು ಅವರ ವಿದ್ಯಾರ್ಥಿ ನಿಲಯದಲ್ಲಿ ಊಟ ಮಾಡುವಂತೆ ಹೇಳಿದರು. ಹಾಗೆಯೇ ಒಂದು ಚೀಟಿ ಬರೆದು ಕೊಟ್ಟರು. ಚೀಟಿ ತೆಗೆದುಕೊಂಡು ಹೋಗಿ ವಿದ್ಯಾರ್ಥಿ ನಿಲಯದ ಅಡಿಗೆಯವನಿಗೆ ಕೊಟ್ಟೆ. ಆತ ಬೆಳಗಿನ ಊಟ ಬಡಿಸಿದ. ಹಾಯಾಗಿ ಊಟ ಮಾಡಿ ಕೊಠಡಿಗೆ ಬಂದೆ. ಆ ದಿನವೂ ಕಾಲೇಜಿಗೆ ಹೋಗಲಿಲ್ಲ. ಊಟ ಮಾಡಿದ್ದಕ್ಕೆ ಬಹಳ ಬಳಲಿಕೆಯಾಗಿತ್ತು. ಅನ್ನದ ಸಮಸ್ಯೆ ಬಗೆಹರಿದಿತ್ತು. ಹೀಗೆ ಕೆಲವು ದಿನ ಕಳೆಯುವುದರಲ್ಲಿ 1-2 ಪಾಠ ಸಿಗುತ್ತದೆಂಬ ಭರವಸೆ ಇತ್ತು. ಓದುವುದನ್ನು ನಿಲ್ಲಿಸುವ ಯೋಚನೆ ಮಾಡುವಂತಿರಲಿಲ್ಲ. ಮನಸ್ಸಿಗೆ ತೃಪ್ತಿ ದೊರಕಿತ್ತು. ಆದರೆ ಆ ತೃಪ್ತಿ ಹೆಚ್ಚು ಕಾಲ ಬದುಕುವಂತಿರಲಿಲ್ಲ. ಆ ರಾತ್ರಿ ವಿದ್ಯಾರ್ಥಿ ನಿಲಯಕ್ಕೆ ಊಟಕ್ಕೆ ಹೋಗುವ ವೇಳೆಗೆ ನಾನು ಬ್ರಾಹ್ಮಣನೆಂಬುದು ಅಲ್ಲಿಯ ಇತರ ವಿದ್ಯಾರ್ಥಿಗಳಿಗೆ ತಿಳಿದಿರಬೇಕು. ನನ್ನನ್ನು 2ನೇ ಪಂಕ್ತಿಯಲ್ಲಿ ಕೂರುವಂತೆ ಹುಡುಗರು ಹೇಳಿದರು.
ಮೊದಲನೇ ಪಂಕ್ತಿಯಲ್ಲಿ ಸ್ಥಳವಿಲ್ಲವೆಂದು ಭಾವಿಸಿ ನಾನು ನಿಲಯದ ಹೊರಗೆ ಅಂಗಳದಲ್ಲಿ ಕುಳಿತೆ. ಎಲ್ಲರದು ಊಟವಾದ ಮೇಲೆ ನನಗೆ ಬಡಿಸಿದರು. ಆದರೆ ಆಗ ಊಟಕ್ಕೆ ಕುಳಿತಿದ್ದವನು ನಾನೊಬ್ಬನೇ. ನಾನು ಊಟ ಮಾಡುವುದನ್ನು ನೋಡಿಕೊಂಡು ಹೋಗಲು ಒಬ್ಬೊಬ್ಬರು ವಿದ್ಯಾರ್ಥಿಗಳು ಆ ಸ್ಥಳದಲ್ಲಿ ಸುಳಿದಾಡುತ್ತಿದ್ದಂತೆ ನನಗೆ ಭಾಸವಾಯಿತು. ಯಾರೋ ಒಬ್ಬ ಹುಡುಗ ಮತ್ತೊಬ್ಬನನ್ನು ಹೇಳಿದ, ಅವಳ ಅಂದ್ರೆ ಜಾತಿ ಗೀತಿ ಯಾವುದು ಬ್ಯಾಡವೇನೋ ನಿನಗೆ? ಆ ಮಾತು ನನ್ನನ್ನೇ ನಿರ್ದೇಶಿಸಿ ಆಡಿದ್ದೆಂದು ತಕ್ಷಣ ನನಗೆ ಅರಿವಾಯಿತು. ತಾವೇ ಉತ್ತಮರೆಂದು ಬ್ರಾಹ್ಮಣರು ತಿಳಿದುಕೊಂಡಿದ್ದಾರೆ. ತಮ್ಮನ್ನು ಬಿಟ್ಟರೆ ಉತ್ತಮರಿಲ್ಲ ಎಂದು ಲಿಂಗಾಯತರ ಭಾವನೆ. ಇವರಿಬ್ಬರನ್ನೂ ಮೀರಿಸಿದ ಉತ್ತಮರು ತಾವೆಂದು ಬೇರೊಂದು ಪಂಗಡದ ಹೆಮ್ಮೆ. ಬ್ರಾಹ್ಮಣೇತರರು ಬ್ರಾಹ್ಮಣರೊಡನೆ ಸಹಪಂಕ್ತಿ ಭೋಜನ ಬಯಸುತ್ತಾರೆ. ಅದಕ್ಕಾಗಿ ವಾಗ್ವಾದ ನಡೆಸುತ್ತಾರೆ. ಆದರೆ ಹರಿಜನರಿಗೆ ತಮ್ಮೊಡನೆ ಸಹಪಂಕ್ತಿ ಭೋಜನ ಕೊಡಲು ಅವರು ಒಪ್ಪುವುದಿಲ್ಲ. ಇದು ಹಿಂದೂ ಸಮಾಜದ ಸ್ಥಿತಿ. ನನಗೆ ಮುಂದೆ ಊಟ ಸೇರಲಿಲ್ಲ. ಹಾಗೆಯೇ ಎದ್ದು ಕೈ ತೊಳೆದು ಕೊಠಡಿಗೆ ಬಂದೆ. ಆ ದಿನವೆಲ್ಲ ನನ್ನ ಕಷ್ಟ ನೀಗಿತೆಂಬ ಭ್ರಾಮಕ ತೃಪ್ತಿಯನ್ನು ಅನುಭವಿಸಿದ್ದೆ. ಈಗ ಮೊದಲನೇದೇ ಸಮಸ್ಯೆ ಗೋರಿಯೊಳಗಿನ ಭೂತದಂತೆ ಎದ್ದು ನಿಂತಿತ್ತು. ಅದರೊಳಗೆ ಮರೆಯಲಾಗದ ನೋವನ್ನು ಕೊಟ್ಟ ಒಂದು ಅನುಭವವೂ ಆಗಿತ್ತು. ಮನಸ್ಸಿನಲ್ಲಿ ಲೆಕ್ಕವಿಲ್ಲದಷ್ಟು ಕಲ್ಪನೆಗಳು ಬರುತ್ತಿದ್ದವು. ನಾನೊಬ್ಬ ಸಾಹುಕಾರನ ಮಗನಾಗಿದ್ದರೆ, ಯಾವುದಾದರೂ ಲಾಟರಿಯಲ್ಲಿ 50,000 ರೂಪಾಯಿ ಬಂದಿದ್ದರೆ, ಇನ್ನೂ ಕೆಲವು ಆಲೋಚನೆಗಳು ಬರುತ್ತಿತ್ತು. ಕೊಂಚ ಹಣ ಕಳಿಸು ಎಂದು ನಂಜುವಿಗಾದರೂ ಪತ್ರ ಬರೆಯಲೇ ಎನ್ನಿಸುತ್ತಿತ್ತು. ಅದಕ್ಕೆ ಮನಸ್ಸು ಒಪ್ಪುತ್ತಿರಲಿಲ್ಲ. ಹೊಸದಾಗಿ ಮದುವೆಯಾದ ಅವನಿಗೆ ಖರ್ಚು ಕಡಿಮೆ ಇರುವುದಿಲ್ಲ. ಅವನು ಕೆಲಸದಲ್ಲಿ ಇರುವ ಹಳ್ಳಿಯಲ್ಲಿ ಹೊಸದಾಗಿ ಸಂಸಾರ ಹೂಡಬೇಕು. ತನ್ನ ಊರಿಗೆ ಹಣ ಕಳುಹಿಸಬೇಕು. ಅವನ ಕಷ್ಟವೇ ಅವನಿಗೆ ಹಾಸಿ ಬದಿಯುವಷ್ಟು ಇರುವಾಗ ನನ್ನದಾಗಿ ಒಂದು ಹೊಸ ಮುಳ್ಳನ್ನು ಏಕೆ ಸೇರಿಸಲಿ? ಅವನ ಉದಾರತೆಯ ಉಪಯೋಗ ಅಪೇಕ್ಷಿಸುವುದಕ್ಕೂ ಒಂದು ಮಿತಿ ಬೇಕು. ಶಕುಂತಲೆಯನ್ನು ಮದುವೆಯಾಗಿ ಅವನು ಮಾಡಿರುವ ಉಪಕಾರವೇ ಸಾಕು. ನನ್ನೊಬ್ಬನ ಹೇಗಾದರೂ ಆದೀತು. ಈ ಸಂದರ್ಭದಲ್ಲಿ ಶಕುಂತಲೆಯ ಮದುವೆಯೂ ಆಗದೆ ಇದ್ದಿದ್ದರೆ ನನ್ನ ಸ್ಥಿತಿ ಇನ್ನೆಷ್ಟು ಕಷ್ಟಕರವಾಗಿರುತ್ತಿತ್ತು. ಇಲ್ಲಿಯ ಯಾವ ವಿಷಯವನ್ನು ನಾನು ಅವನಿಗೆ ತಿಳಿಸಲಿಲ್ಲ. ದಿನಗಳು ನಿಧಾನವಾಗಿ ಕಳೆಯುತ್ತಿದ್ದವು. ಹಾಗೆ ಇನ್ನೊಂದು ವಾರ ಕಳೆಯಿತು. ಉಪವಾಸದ ಮೊದಲಿನ ದಿನಗಳಲ್ಲಿ ಕೇವಲ ಸಂಕಟ ಆಗುತ್ತಿತ್ತು. ಈಗ ಹೊಟ್ಟೆ ತೊಳಸಿದಂತಾಗಿ ಆಗಾಗ್ಗೆ ವಾಂತಿ ಆಗಲು ಪ್ರಾರಂಭಿಸಿತು. ಹೀಗೆ ಇದ್ದರೆ ಸಾಗದೆಂದು ಒಂದು ದಿನ ಹೊರಟು ಸಪ್ಲೈಯರ್ನ ಕೆಲಸ ಮಾಡುವುದಾಗಿ ಕೆಲವು ಹೋಟೆಲ್ಗಳಲ್ಲಿ ವಿಚಾರಿಸಿದೆ. ಅವರು ಕೊಟ್ಟಷ್ಟು ಸಂಬಳ ಕೊಡಲಿ, ನನಗೆ ಕೆಲಸ ಕೊಟ್ಟರೆ ಸಾಕೆಂದು ಕೇಳಿದೆ. ಸಂಬಳವಿಲ್ಲದಿದ್ದರೂ ಊಟ ಕಳೆಯುತ್ತದೆ ಎಂದು ನನ್ನ ದೃಷ್ಟಿ. ಯಾವ ಹೋಟೆಲ್ನವರು ನನ್ನ ಕೋರಿಕೆಗೆ ಆಶಾದಾಯಕ ಉತ್ತರ ಕೊಡಲಿಲ್ಲ. ಇರುವ ಕೆಲಸಗಾರರೇ ಕೆಲಸವಿಲ್ಲದಿರುವಾಗ ಅನನುಭವಿಯಾದ ನನಗೆ ಎಲ್ಲಿಂದ ತಂದಾರು? ನನ್ನಲ್ಲಿ ಮಾರುವಂತ ಪದಾರ್ಥಗಳು ಯಾವುದಾದರೂ ಇವೆಯೇ ಎಂದು ಪ್ರತಿದಿನ ಹುಡುಕುತ್ತಿದ್ದೆ. ನನ್ನನ್ನೇ ಮಾರಿಕೊಳ್ಳುತ್ತಿದ್ದೆ ಎಂದರೂ ಕೊಳ್ಳುವವರು ಯಾರು? ಒಂದು ದಿನ ಮಧ್ಯಾಹ್ನ ಸುಮಾರು 3 ಗಂಟೆಯ ಹೊತ್ತಿಗೆ ಮೇಲಾಗಿರಬಹುದು, ಕೊಠಡಿಯಲ್ಲಿ ಉರುಳಿಕೊಂಡಿದ್ದೆ. ಬಾಗಿಲು ತಟ್ಟಿದ ಶಬ್ದವಾಯಿತು. ಒಳಗಿನಿಂದಲೇ ಯಾರು ಎಂದೆ. ಬಾಗಿಲು ತೆಗೆದುಕೊಂಡು ಅವರು ಒಳ ಬಂದರು. ಮಲಗಿದ್ದಲ್ಲಿಂದ ತಿರುಗಿ ನೋಡಿದೆ. ದೇವಪ್ರಸಾದರು. ನಾನೆದ್ದು ಕುಳಿತೆ. ದೇವಪ್ರಸಾದರು ಹತ್ತಿರ ಬಂದು ನನ್ನ ಪಕ್ಕದಲ್ಲಿ ಕುಳಿತರು. 1 ತಿಂಗಳ ಮೇಲಾಯಿತು ನೀವು ಮನೆ ಕಡೆಗೆ ಬಂದು, ಯಾಕೆ ಹೀಗೆ ಎಂದು ಕೇಳಿದರು. ಬೇರೆ ಕೆಲಸವಿತ್ತು, ಸ್ವಲ್ಪವೂ ಬಿಡುವೇ ಇರಲಿಲ್ಲ. ನನಗೆಲ್ಲ ಗೊತ್ತಾಯಿತು. ನೀವು ಊಟ ಮಾಡುತ್ತಿದ್ದ ಅನಾಥಾಲಯದ ಹುಡುಗ ತಿರುನಾರಾಯಣ ಅಯ್ಯಂಗಾರ್ ಸಿಕ್ಕಿದ್ದ. ಅವನು ಹೇಳಿದ, ನನಗೆ ಈಗ ಮಹಾರಾಜ ಕಾಲೇಜಿಗೆ ವರ್ಗವಾಗಿದೆ. ನಿಮ್ಮ ಹೆಸರನ್ನು ರಿಜಿಸ್ಟರ್ನಲ್ಲಿ ನೋಡಿದೆ. ನಿಮ್ಮ ಮುಖ ಮಾತ್ರ ಇಲ್ಲ. ನಿನ್ನೆಯೋ ಹೇಗೋ ನಿಮ್ಮ ರೂಮ್ ಪತ್ತೆ ಮಾಡಿದೆ. ನಿನ್ನೆ ಸಂಜೆ ನೀವು ರೂಮಿನಲ್ಲಿ ಇರಲಿಲ್ಲ. ಮನೆಯಲ್ಲಿ ರಾಚಿ ಯೋಚನೆ ಮಾಡ್ತಿದ್ದಾಳೆ, ಹೇಳಿ ಎಂದರು. ನಾನು ಪುನಃ ಮಾತನಾಡುವುದಕ್ಕೆ ಅವಕಾಶ ಕೊಡದೆ ಅವರು ನನ್ನನ್ನು ಎಬ್ಬಿಸಿಕೊಂಡು ಹೊರಟರು. ನನ್ನ ನಿತ್ರಾಣದ ಸ್ಥಿತಿ ಅವರಿಗೆ ಅರ್ಥವಾಗಿರಬೇಕು. ಒಂದು ಜಟಕಾದಲ್ಲಿ ನನ್ನನ್ನು ಕೂರಿಸಿ ಸೈಕಲ್ ಹತ್ತಿಸಿದರು. ನಾವಿಬ್ಬರು ಮನೆ ಸೇರಿದ ಮೇಲೆ ನಮಗೆ ಕಾಲೇಜಿನಲ್ಲಿ ಕೆಲಸ ಇರುವುದಾಗಿ ಹೇಳಿದರು. ಪುನಃ ಸೈಕಲ್ನಲ್ಲಿ ಹತ್ತಿ ಹೊರಟು ಹೋದರು. ನನ್ನ ಆ ಸ್ಥಿತಿ ತಾವು ಎದುರಿಗೆ ಇದ್ದರೆ ನನಗೆ ಸಂಕೋಚವಾದೀತೆಂದು ಅವರು ಹೋಗಿರಬೇಕು. ರಾಚಮ್ಮ ನನ್ನ ಪಕ್ಕದ ಕುರ್ಚಿಯಲ್ಲಿ ಕುಳಿತುಕೊಂಡು ನನ್ನನ್ನು ದಿಟ್ಟಿಸಿ ನೋಡಿದಳು. ನನ್ನ ಕೆನ್ನೆಗಳು ಕುಳಿಬಿದ್ದಿತ್ತು. ಮುಖದ ಮೇಲೆ ಗಡ್ಡ ಹಾಗೇ ಇತ್ತು. ತೊಟ್ಟಿದ್ದ ಪೈಜಾಮ ಜುಬ್ಬಗಳು ಹೊಲಸಾಗಿ ಮಣ್ಣಿನ ಬಣ್ಣಕ್ಕೆ ತಿರುಗಿದ್ದವು. ಕುರ್ಚಿಯ ಬೆನ್ನನ್ನು ಒರಗಿಕೊಂಡು ನಾನು ಕುಳಿತೆ. ಮೊದಲ 5-6 ನಿಮಿಷ ನನ್ನನ್ನೇ ಏಕೆ ನೋಡುತ್ತಿದ್ದ ಅವಳು ನಿಧಾನವಾಗಿ ಕೇಳಿದಳು, ರಾಚಮ್ಮ ಸತ್ತು ಹೋಗಿದ್ದಾಳೆ ಅಂತ ತಿಳ್ಕೊಂಡ್ಯಾ? ಯಾಕೆ ಹೀಗೆ ಮಾತಾಡ್ತಿದ್ಯಾ ಎಂದೆ. ಮತ್ತಿನ್ನೇನು, ಮನೆಗೆ ಯಾಕೆ ಬರ್ಲಿಲ್ಲ? ಇಂತಹ ಕಷ್ಟದಲ್ಲಿ ಇದ್ದು ದೂರದಲ್ಲೇ ಇರ್ಬೇಕಾದ್ರೆ ನಿನ್ನ ಕಟುಕ ಮನಸ್ಸಲ್ಲೇನು? ನಿನ್ನನ್ನ ಪತ್ತೆ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಡ್ಬೇಕಾಯ್ತು ನಾನು ಎಂದಳು. ನಾನು ಸುಮ್ಮನೆ ಕುಳಿತಿದ್ದೆ. ಅವಳ ಮಾತುಗಳು ನನ್ನಲ್ಲಿ ಯಾವ ವಿಧವಾದ ಭಾವವನ್ನು ಮೂಡಿಸಲಿಲ್ಲ. ಪುನಃ ಅವಳೇ ಹೇಳಿದಳು, ಪೂರ್ವ ಜನ್ಮದ ಸಂಬಂಧ ಅಂತ ನಿಮ್ಮ ಜನರಲ್ಲಿ ಒಂದು ಹೇಳ್ತಾರೆ. ಹಿಂದಿನ ಜನ್ಮದಲ್ಲಿ ನಿನ್ನ ಅಕ್ಕನೋ ತಂಗಿಯೋ ಆಗಿ ನಾನು ನಿನ್ನನ್ನು ಗೋಳಾಡಿಸಿರ್ಬೇಕು. ಈಗ ನೀನು ಅದರ ಸೇಡು ತೀರ್ಸ್ಕೋತಿದ್ಯಾ? ಇಷ್ಟನ್ನು ಹೇಳಿ ಅವಳು ಒಳಗೆ ಹೋದಳು. ಕಿತ್ತಳೆ, ಬಾಳೆ, ಸೇಬು ಮೊದಲಾದ ಹಣ್ಣುಗಳನ್ನು ಒಂದು ತಟ್ಟೆಯಲ್ಲಿ ಹಿಡಿದು ತಂದಳು. ಒಂದು ಸ್ಟೂಲನ್ನು ಹತ್ತಿರ ಇಟ್ಟುಕೊಂಡು ತನ್ನ ಕುರ್ಚಿಯನ್ನು ತನ್ನ ಪಕ್ಕಕ್ಕೆ ಎಳೆದುಕೊಂಡಳು. ತಟ್ಟೆಯನ್ನು ಸ್ಟೂಲಿನ ಮೇಲೆ ಇಟ್ಟು ಹಣ್ಣುಗಳನ್ನು ಬಿಡಿಸಿದಳು. ಅವಳು ಕೊಟ್ಟ ಹಣ್ಣುಗಳನ್ನು ತಿಂದೆ. ಒಳಗಿನಿಂದ ಒಂದು ಗ್ಲಾಸ್ ಹಾಲನ್ನು ತನ್ನ ಮುಂದಿಟ್ಟು, ಇದು ಬರೀ ಹಾಲು, ಒಂದು ಹನಿ ನೀರು ಕೂಡ ಬೆರೆತಿಲ್ಲ, ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ, ಕುಡಿ ಎಂದಳು. ನಾನು ಹಾಲು ಕುಡಿದೆ. ಮೈಯಲ್ಲಿ ಕೊಂಚ ಶಕ್ತಿ ಬಂದಂತೆ ಆಯಿತು. ಇದುವರೆಗೂ ಇದ್ದ ಚಿತ್ತ ಗ್ಲಾನಿ ಸರಿದಂತೆ ಆಯಿತು.
ಅನಾಥಾಲಯದಲ್ಲಿ ಏನಾಯ್ತು ಎಂದು ನಿಧಾನವಾಗಿ ಹೇಳು ಎಂದಳು. ಎಲ್ಲವನ್ನು ಸಾಂಗವಾಗಿ ಅವಳಿಗೆ ವಿವರಿಸಿದೆ. ರಾಚಮ್ಮ ರೂಮಿಗೆ ಹೋಗಿ ಒಂದು ನೋಟಿನ ಮಡಿಕೆ ತಂದು ನನ್ನ ಮುಂದೆ ಹಿಡಿದು ಇದನ್ನು ತಗೋ ಎಂದಳು. ನಾನು ಬೇಡವೆಂದೆ. ಅವಳು ಬಿಡಲಿಲ್ಲ. ಬಲವಂತವಾಗಿ ನನ್ನ ಜೇಬಿಗೆ ತುರುಕುತ್ತೆ. ನೀನು ಹಾಗೆಯೇ ತಗೊಳ್ಳಲ್ಲ ಅಂತ ನನ್ಗೆ ಗೊತ್ತಿದೆ. ಇದೇ ಮೊಹಲ್ಲಾದಲ್ಲಿ ನನಗೆ ಗುರುತಿನ ಒಂದು ಮನೆ ಇದೆ. ಅವರ ಮನೆಯಲ್ಲಿ ಜೂನಿಯರ್ ಇಂಟರ್ಮೀಡಿಯೇಟ್ ಓದುವ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ. ಅವರಿಗೆ ಪಾಠ ಹೇಳಿಸ್ಬೇಕಂತೆ. ನೀನು ಓದಿದ ಲಾಜಿಕ್ನವರಂತೆ ಆ ಹುಡುಗಿಯರು. ನಾನು ನಿನ್ನ ಹೆಸರು ಹೇಳಿ ನೀನು ತುಂಬಾ ಚೆನ್ನಾಗಿ ಪಾಠ ಹೇಳ್ತೀಯಾ ಅಂತ ಹೇಳಿದ್ದೀನಿ. ಆ ಹೆಣ್ಣು ಮಕ್ಕಳ ತಾಯಿ ನನಗೆ ದೂರದ ಸಂಬಂಧ, ತುಂಬಾ ಅನುಕೂಲಸ್ಥರು. ನಿನಗೆ ಹೇಳ್ಬೇಕು ಅಂತ ಒಂದು ವಾರದಿಂದ ಹುಡುಕಿಸಿದೆ. ಅವರಿಗೆ ಪಾಠ ಹೇಳು. ತಿಂಗಳಿಗೆ ಇಬ್ಬರು 50 ರೂಪಾಯಿ ಕೊಡ್ತಾರೆ. ಆಮೇಲೆ ಕೊಡುವೆ ಎಂತೆ. ಈಗ ಈ ದುಡ್ಡು ಇಟ್ಕೊಂಡಿರು ಎಂದಳು. ಅವಳ ಮಾತುಗಳನ್ನು ಕೇಳಿ ಏನು ಹೇಳಬೇಕೆಂದು ನನಗೆ ತೋಚಲಿಲ್ಲ. ಮೂಕನಾಗಿ ಕುಳಿತಿದ್ದೆ. ಕೊಂಚ ವೇಳೆ ಕಳೆದ ನಂತರ ನಾನು ಹೊರಟಾಗ ರಾಚಮ್ಮ ಹೇಳಿದಳು, ನಾಳೆ ಸಾಯಂಕಾಲ ಬಾ, ನಾನು ಅವರನ್ನು ಅವರ ಮನೆಗೆ ಕರ್ಕೊಂಡು ಹೋಗ್ತೀನಿ. ನಾನು ಮನೆಯ ಬಾಗಿಲನ್ನು ಬಿಟ್ಟು ಬೀದಿಗೆ ಬಂದಾಗ ಕೂಗಿ ಹೇಳಿದಳು, ಜಟಕಾದಲ್ಲೋ ಸಿಟಿ ಬಸ್ನಲ್ಲೋ ಹೋಗು, ನಡ್ಕೊಂಡು ಹೋಗ್ಬೇಡ. ಕೊಠಡಿಗೆ ಬಂದೆ. ರಾಚಮ್ಮ 50 ರೂಪಾಯಿ ಕೊಟ್ಟಿದ್ದಳು. ಕೊಠಡಿಯ ಮಾಲೀಕನಿಗೆ ಕೊಡಬೇಕಾದ ಬಾಡಿಗೆಯನ್ನು ಮೊದಲು ಕೊಟ್ಟು ಹತ್ತಿರ ಇದ್ದ ಹೋಟೆಲ್ಗೆ ಹೋಗಿ ಊಟ ಮಾಡಿದೆ. ಬರುವಾಗ 6 ಗೆರೆ ಸಾಬೂನು ತೆಗೆದುಕೊಂಡು ರಾತ್ರಿ 12 ಗಂಟೆಯವರೆಗೂ ಹೊದೆಯುವ ಒಂದು ದುಪ್ಪಟ್ಟಿಯನ್ನು ಬಿಟ್ಟು ಕೋಣೆಯಲ್ಲಿದ್ದ ಎಲ್ಲ ಬಟ್ಟೆಗಳನ್ನು ಒಗೆದೆ. ಮಲಗಿದ ತಕ್ಷಣ ನಿದ್ರೆ ಬಂತು. ಬೆಳಿಗ್ಗೆ ಎದ್ದು ಸೆಲೂನಿಗೆ ಹೋಗಿ ಬೆಳೆದಿದ್ದ ಕೂದಲನ್ನು ಕತ್ತರಿಸಿಕೊಂಡು ಬಂದು ಸ್ನಾನ ಮಾಡಿದೆ. ಒಗೆದ ಬಟ್ಟೆಗಳಿಗೆ ಇಸ್ತ್ರಿ ಹಾಕಿಸಿ ತೊಟ್ಟುಕೊಂಡೆ. ಹೋಟೆಲ್ನಲ್ಲಿ ಊಟ ಮಾಡಿ ಆ ದಿನ ಮೊದಲ ಬಾರಿಗೆ BA ತರಗತಿಯಲ್ಲಿ ಹೋಗಿ ಕುಳಿತೆ. ಮೊದಲ ಗಂಟೆಯಲ್ಲಿ ದೇವಪ್ರಸಾದರ ಪಾಠವಿತ್ತು. ಸಂಜೆ ರಾಚಮ್ಮನ ಸಂಗಡ ಹೋಗಿ ಅವಳು ಹೇಳಿದ ಪಾಠಗಳನ್ನು ಗೊತ್ತು ಮಾಡಿಕೊಂಡು ಮರುದಿನದಿಂದ ಪಾಠವನ್ನು ಪ್ರಾರಂಭಿಸುವರೆಂದು ಹೇಳಿ ಬಂದೆ. ದಿನವೂ ಬೆಳಗಿನ ವೇಳೆ ಪಾಠ ಹೇಳಬೇಕಾಗಿತ್ತು. ಮುಂಜಾನೆ ಎದ್ದು ಸ್ನಾನ ಮುಗಿಸಿ 7 ಗಂಟೆಯ ವೇಳೆಗೆ ದೊಡ್ಡಪೇಟೆ ಹತ್ತಿರವಿದ್ದ ಪಾಠದ ಮನೆಗೆ ಹೋಗುವುದು. 9 ಗಂಟೆಯವರೆಗೂ ಹೇಳಿ ಕೊಠಡಿಗೆ ಬರುವುದು. ತಕ್ಷಣ ಹೋಟೆಲ್ನಲ್ಲಿ ಊಟ ಮಾಡಿ ಕಾಲೇಜಿಗೆ ಓಡುವುದು. ಅಷ್ಟು ದೂರ ಸುತ್ತುವುದು ಸ್ವಲ್ಪ ಕಷ್ಟವಾಗುತ್ತಿತ್ತು. ಆದರೂ ನಾನು ಈಗ ಕಾಲೇಜು ಸೇರಿದ್ದೆ. ಊಟ ತಿಂಡಿಗಳಿಗೆ ಸಾಕಾಗುವಷ್ಟು ಹಣ ಸಿಕ್ಕುತ್ತಿತ್ತು. ಮುಂದೆ ಓದುವೆನೆಂಬ ತೃಪ್ತಿ ಮನಸ್ಸನ್ನು ಅರಳಿಸಿತ್ತು. ಸುಮಾರು 20 ದಿನ ಕಳೆದ ಮೇಲೆ ಒಂದು ದಿನ ರಾಚಮ್ಮ ಹೇಳಿದಳು, ಇಲ್ಲಿಯ 3 ಜನ ಹುಡುಗರು ಹೈಸ್ಕೂಲಿಗೆ ಓದುತ್ತಿದ್ದಾರೆ. ಎಲ್ಲ ಅಕ್ಕಪಕ್ಕದ ಮನೆಯವರು. ಎಲ್ಲರಿಗೆ ಒಟ್ಟಿಗೆ ಸೇರಿಸಿ ಸಂಜೆ ಹೊತ್ತು 1 ಗಂಟೆ ಪಾಠ ಹೇಳು. ಒಟ್ಟಿನಲ್ಲಿ ತಿಂಗಳಿಗೆ 30 ರೂಪಾಯಿ ಕೊಡ್ತಾರೆ. ಆದರೆ ಮುಂಜಾನೆ ಸಂಜೆ 2 ವೇಳೆಯೂ ಅಷ್ಟು ದೂರ ತಿರುಗುವುದೆಂದರೆ ಬಹಳ ಕಷ್ಟವಾಗುತ್ತಿತ್ತು. ಆದರೂ ಅಷ್ಟು ಹಣ ಬರುವುದನ್ನು ಬಿಡುವ ಮನಸ್ಸಿಲ್ಲ. ಈಗಿನ ಊಟ ತಿಂಡಿಯ ಖರ್ಚು ಕಳೆಯುತ್ತಿದ್ದರೂ ವರ್ಷದ ಕೊನೆಗೆ ಒಟ್ಟಿನ ಕಾಲೇಜಿನ ಫೀ ಕಟ್ಟುವುದಕ್ಕೆ ಬಟ್ಟೆ ಬರೆಗಳಿಗೆ ಹಣ ಬೇಕಾದುದರಿಂದ ಹೊಸ ಪಾಠಗಳನ್ನು ಹೇಳುವಂತೆ ರಾಚಮ್ಮ ಆಗ್ರಹ ಪಡಿಸಿದ್ದಳು. ನಾನು ಹೇಳುತ್ತಿದ್ದ ಪಾಠದಿಂದ ಒಟ್ಟಿನಲ್ಲಿ ಇಷ್ಟು ಹಣ ಬರುತ್ತಿರುವುದ ಹಿನ್ನೆಲೆಯಲ್ಲಿ ರಾಚಮ್ಮನ ಪ್ರಭಾವವು ಪೂರ್ಣವಾಗಿ ಇತ್ತು. ಕೊನೆಗೆ ಅವಳೇ ಒಂದು ಸಲಹೆ ಕೊಟ್ಟಳು. ನಾನು ಈಗಿದ್ದ ಕೊಠಡಿಯನ್ನು ಬಿಟ್ಟು ಅದೇ ಮೊಹಲ್ಲಾದಲ್ಲಿ ಅನುಕೂಲವಾದ ಒಂದು ಕೊಠಡಿಯನ್ನು ಮಾಡಿಕೊಳ್ಳುವುದು. ಸಂಜೆಯ ಪಾಠದ ಹುಡುಗರಿಗೆ ಕೊಠಡಿಗೆ ಬರುವಂತೆ ಹೇಳುವುದು. ಬೆಳಗಿನ ವೇಳೆ ಹೆಣ್ಣು ಮಕ್ಕಳ ಮನೆಗೆ ಹೋಗಿ ಪಾಠ ಹೇಳುವುದು. ಕಾಲೇಜಿನಿಗೆ ಬಸ್ಸಿನಲ್ಲಿ ಹೋಗಿ ಬರುವುದು. ಅವಳ ಸಲಹೆ ತೃಪ್ತಿಕರವಾಗಿತ್ತು. ಒಂದು ವಾರದಲ್ಲಿ ಹೊಸ ಕೊಠಡಿ ಹಿಡಿದೆ. 10 ರೂಪಾಯಿ ಬಾಡಿಗೆಗೆ. ವಿಶಾಲವಾದ ಗಾಳಿ ಬೆಳಕುಗಳಿಗೆ ಅನುಕೂಲವಾಗಿ ಒಂದು ಪುಟ್ಟ ಮನೆಯ ಮಹಡಿಯ ಮೇಲಿತ್ತು. ಮನೆಯವರೇ ನನ್ನ ಸೌಕರ್ಯಕ್ಕಾಗಿ ಒಂದು ಮಂಚ, ಒಂದು ಕುರ್ಚಿ, ಮೇಜುಗಳನ್ನು ಕೊಟ್ಟಿದ್ದರು. ಹತ್ತಿ ಇಳಿಯಲು ಹೊರಗಿನಿಂದ ಮೆಟ್ಟುಗಳು ಇದ್ದುದರಿಂದ ಮನೆಯ ಮಾಲೀಕರಿಗೂ ನನಗೂ ಯಾವ ಹವ್ಯಾಸವೂ ಇರುತ್ತಿರಲಿಲ್ಲ. ನೀರಿಗೆ ಮಾತ್ರ ಕೆಳಗೆ ಬರಬೇಕಿತ್ತು. ಇನ್ನೊಂದು ಸಂತೋಷಕರ ಸಂಗತಿ ಎಂದರೆ ನನ್ನ ಕೋಣೆ ರಾಚಮ್ಮನ ಮನೆಯಿಂದ ಅರ್ಧ ಫರ್ಲಾಂಗ್ ಮಾತ್ರ ದೂರದಲ್ಲಿತ್ತು. ನಾನು ಪಾಠ ಹೇಳುತ್ತಿದ್ದ ಹೆಣ್ಣು ಮಕ್ಕಳು ಕ್ರೈಸ್ತರು. ಎಷ್ಟೋ ವೇಳೆ ನಾನು ಯೋಚಿಸುತ್ತಿದ್ದೆ, ಈ ಕ್ರೈಸ್ತರಿಗೆ ಪಾಠ ಹೇಳಿ ಬಂದ ಹಣದಿಂದ ನಾನು ಓದಬೇಕೆ? ಆದರೆ ಪಾಠ ಹೇಳುವುದು ಒಂದು ವ್ಯಾಪಾರವಾಗಿತ್ತು. ನಮ್ಮ ಪದಾರ್ಥವನ್ನು ಮಾರಲು ಯಾರಾದರೇನು, ಒಳ್ಳೆಯ ಬೆಲೆ ಕೊಡುವವರು ಮುಖ್ಯ. ನಾನು ತಾಳಲಾರದಷ್ಟು ವಿಶ್ವಾಸವನ್ನು ನನ್ನ ಮೇಲೆ ಇಟ್ಟಿರುವ ರಾಚಮ್ಮನು ಕ್ರೈಸ್ತಳಲ್ಲವೇ? ಆದರೆ ರಾಚಮ್ಮನ ಪ್ರಶ್ನೆ ಬಂದಾಗ ಜಾತಿ ಮತಗಳ ಪ್ರಶ್ನೆಯು ನನ್ನ ಮನಸ್ಸಲ್ಲಿ ಏಳುತ್ತಿರಲಿಲ್ಲ. ಅವಳು ಮತ್ತು ಅವಳ ವಿಶ್ವಾಸ ಎರಡೇ ಅವಿಭಾಜ್ಯ ಅಂಗವಾಗಿ ಮನಸ್ಸನ್ನು ತುಂಬಿ ಬಿಡುತ್ತಿತ್ತು. ಒಂದು ದಿನ ರಾಚಮ್ಮನ ಸಂಗಡ ಕುಳಿತು ಮಾತನಾಡುತ್ತಿದ್ದೆ. ಸುಮಾರು ಅರ್ಧ ಗಂಟೆಯ ನಂತರ ನಮ್ಮ ಹತ್ತಿರದ ಕುರ್ಚಿಯಲ್ಲಿ ಬೇರೊಬ್ಬ ಹೆಂಗಸು ಬಂದು ಕುಳಿತರು. ಯಾವುದೋ ಮಾತಿನಲ್ಲಿ ತಲ್ಲೀನನಾಗಿದ್ದ ನಾನು ಅವರ ಕಡೆಗೆ ನೋಡಲಿಲ್ಲ. ರಾಚಮ್ಮ ಮಾತ್ರ ಒಮ್ಮೆ ಅವರನ್ನು ನೋಡಿದಳು. ಆದರೆ ನನ್ನ ಮಾತಿಗೆ ತಡೆ ಮಾಡಲಿಲ್ಲ. ಹೊಸದಾಗಿ ಬಂದು ಕುಳಿತ ಹೆಂಗಸೆ ಮಾತನಾಡಿದಳು. ಎದುರು ಬಂದು ಕುಳಿತರು ಮಾತನಾಡಿಸದೇ ಇರೋದಕ್ಕೆ ನಾನೇನು ತಪ್ಪು ಮಾಡಿದೆ? ನಾನು ಈ ಕಡೆಗೆ ತಿರುಗಿ ನೋಡಿದೆ. ಆಶ್ಚರ್ಯವಾಯಿತು. ಎಲ್ಲ ನೀವು? ಬೇರೆ ಯಾರೋ ಪರಿಚಯವಿಲ್ಲದ ಹೆಂಗಸು ಅಂತ ನಾನು ಗಮನ ಕೊಡಲಿಲ್ಲ. ಇದೇನು ಬದಲಾವಣೆ? ನೀವು ಈ ಹುಡುಗಿಯಲ್ಲಿ ಲಿಲ್ಲಿ ಭಾರತೀಯಳಂತೆ ಸೀರೆ ಹುಟ್ಟಿದ್ದಳು. ಕತ್ತರಿಸಿಕೊಂಡ ತಲೆ ಕೂದಲನ್ನೇ ಮಧ್ಯಕ್ಕೆ ಬೈತಲು ತೆಗೆದು ಬಾಚಿಕೊಂಡಿದ್ದಳು. ವೇಷ ಬದಲಾದರೆ ವ್ಯಕ್ತಿತ್ವ ಬದಲಾದೀತೆ ಎಂದು ಅವಳು ಕೇಳಿದಳು. ಹಾಗೇನೂ ಇಲ್ಲ. ಎಲ್ಲೋ ಒಂದ್ ಕಡೆ ಓದಿದಂತೆ ನನಗೆ ಜ್ಞಾಪಕ. ವೇಷವು ವ್ಯಕ್ತಿತ್ವದ ಹೊರಮೈಯಂತೆ. ನಾಟಕದಲ್ಲಿ ರಾಜ ಪಾರ್ಟಿನ ವೇಷ ಮೈ ಮೇಲೆ ಇರುವ ತನಕ ತೆರೆಯ ಹಿಂದೆ ಇರುವಾಗಲೂ ಬೀಡಿ ಸೇದಲು ಕಾಸಿಲ್ಲದ ಬಡ ನಟನಿಗೂ ಒಂದು ವಿಧವಾದ ದರ್ಪವಿರುತ್ತದಂತೆ. ದೊಡ್ಡ ಬಟ್ಟೆಯಲ್ಲಿರುವಾಗ ಸಾಮಾನ್ಯ ಮಂದಿಯಂತೆ ಬೀದಿಯಲ್ಲಿ ಮಾರುವ ತಿಂಡಿಯನ್ನ ಯಾರು ಕೊಂಡ್ಕೋತಾರೆ? ಆ ವೇಷದಲ್ಲಿರುವಾಗಾದರೂ ಅದಕ್ಕೆ ತಕ್ಕಂತ ಬೇರೆ ವ್ಯಕ್ತಿತ್ವವಿರುತ್ತದೆ. ನಿಮ್ಮ ತರ್ಕ ವಿಪರೀತವಾಗಿದೆ.
ಏನಾದರೂ ವಾದ ಮಾಡದೆ ನೀವು ಸುಮ್ಮನೆ ಕೂರೋದೇ ಇಲ್ಲ. ಹಾಗಾದರೆ ನಾನು ಇದನ್ನು ಬಿಟ್ಟು ನನ್ನ ಮೊದಲಿನ ಉಡುಗೆಯನ್ನೇ ಪ್ರಾರಂಭಿಸ್ತೀನಿ. ಛೇ, ಹಾಗೆ ಮಾತ್ರ ಖಂಡಿತ ಮಾಡಬೇಡಿ. ಈ ಉಡುಗೆ ನಿಮಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ಕುರೂಪಗೊಳಿಸುವ ನಿಮ್ಮ ಹಿಂದಲ ವೇಷಕ್ಕಿಂತಲೂ ಹೀಗಿದ್ದರೆ ನೀವು ನಿಜವಾಗಿಯೂ ಚೆನ್ನಾಗಿ ಕಾಣಿಸುತ್ತೀರಿ. ನನ್ನ ಮಾತು ಕೇಳಿ ಲಿಲ್ಲಿಯ ಮುಖ ಕೆಂಪಿಟ್ಟಿತು. ನಾನು ಕೇಳಿದೆ, ನಾನು ಹೇಳಿದ ಪುಸ್ತಕಗಳನ್ನು ಓದಿದ್ದೀರಾ? ಓದಿದೆ. ಅಣ್ಣನ ಜೊತೆಗೆ ಲೈಬ್ರರಿಗೆ ಹೋಗ್ತೀನಿ. ನೀವು ಹೇಳಿದವರಲ್ಲದೆ ಇತರ ಗ್ರಂಥಗಳನ್ನು ಓದುತ್ತಿದ್ದೀನಿ. ವಿವೇಕಾನಂದರ ಕೆಲವು ಪುಸ್ತಕಗಳನ್ನು ಓದಿದೆ. ರಾಮಕೃಷ್ಣ ಸಂಘದವರೇ ಪ್ರಕಟಿಸಿರುವ ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ ಎಂಬುದನ್ನು ಓದಿದೆ. ನನಗೆ ಗೊತ್ತೇ ಇರಲಿಲ್ಲ, ಹಿಂದೂ ಸಂಸ್ಕೃತಿಯ ಬಗ್ಗೆ ಅನೇಕರು ಬರೆದಿದ್ದಾರೆ. ಇಲ್ಲಿ ಆಸ್ತೆ ಈಗ ಎತ್ತ ಹರಿದಿದೆ ಎಂದು ನನಗೆ ತಿಳಿಯಿತು. ಅವಳು ಹಿಂದೂ ಸಂಸ್ಕೃತಿಯ ಬಗೆಗೆ ಎಷ್ಟು ವಿಷಯಗಳನ್ನು ತಿಳಿದಿದ್ದಳು. ಅನೇಕ ಸಂಗತಿಗಳು ಅವಳಿಗೆ ತೀರ ಹೊಸದರಂತೆ ಕಾಣಿಸುತ್ತಿದ್ದವು. ಈಗ ಆ ವಿಷಯಗಳನ್ನು ಮಾತನಾಡುವಾಗ ಅವಳ ಧ್ವನಿಯಲ್ಲಿ ವ್ಯಂಗ್ಯವಿರಲಿಲ್ಲ. ಇನ್ನೂ ಹೆಚ್ಚು ತಿಳಿದುಕೊಳ್ಳಬೇಕೆಂಬ ಆಸೆ ಕಾಣುತ್ತಿತ್ತು. ಅವಳ ಪರೀಕ್ಷೆಯ ಫಲಿತಾಂಶ ಏನಾಯಿತೆಂದು ನಾನು ಇದುವರೆಗೆ ವಿಚಾರಿಸಿರಲಿಲ್ಲ. ಈಗ ಆ ದಿನ ಇಷ್ಟು ತಡವಾಗಿ ಕೇಳಿದೆ. ಸದ್ಯ ಈಗಲಾದರೂ ವಿಚಾರಿಸುವ ಮನಸ್ಸು ಬಂತಲ್ಲ ನಿಮಗೆ. ಮತ್ತ ಆ ಧರ್ಮ ಸಂಸ್ಕೃತಿಯನ್ನು ಬಿಟ್ಟು ಕೇಳಬೇಕಾದ ಬೇರೆ ವಿಷಯವೂ ಇದೆ ಅನ್ನೋದು ಇವತ್ತಾದರೂ ತಿಳಿಯಿತಲ್ಲ ಎಂದು ಕಟಕಿ ಮಾತನಾಡಿದಳು. BA ಸೇರಿದಿರಾ? ಹೌದು. ಅದೇ ನಮ್ಮ ಕ್ರಿಶ್ಚಿಯನ್ ಕಾಲೇಜು. ಈಗ ಹತ್ತಿರದಲ್ಲಿ ಇದ್ದುದರಿಂದ ಸಾಮಾನ್ಯವಾಗಿ ಪ್ರತಿದಿನವೂ ರಾಚಮ್ಮನ ಮನೆಗೆ ಹೋಗುತ್ತಿದ್ದೆ. ಅಲ್ಲೇ ಹೆಚ್ಚು ಕಡಿಮೆ ಪ್ರತಿದಿನವೂ ಲಿಲ್ಲಿಯ ಭೇಟಿಯಾಗುತ್ತಿತ್ತು. ಏನಾದರೊಂದು ಪ್ರಶ್ನೆಯನ್ನು ಸಿದ್ಧಪಡಿಸಿಕೊಂಡು ಬರುತ್ತಿದ್ದಳು. ಒಂದು ದಿನ ಕೇಳಿದಳು, ಹಿಂದೂ ಹೆಂಗಸರು ಕುಂಕುಮ ಯಾಕಿಡ್ತಾರೆ? ಅದು ಸೌಭಾಗ್ಯದ ಕುರಿತು. ಸೌಭಾಗ್ಯದ ಕುರಿತು ಕುಂಕುಮವೇ ಯಾಕೆ ಆಗಿರಬೇಕು? ನಿಮ್ಮ ಪ್ರಶ್ನೆ ವಿಚಿತ್ರವಾಗಿದೆ. ಒಂದು ಜನಾಂಗದ ಒಂದು ಪರಂಪರೆಯಲ್ಲಿ ಯಾವುದೋ ಒಂದು ಕಾರಣದಿಂದ ಒಂದು ಆಚಾರ ಪ್ರಚಲಿತವಾಗುತ್ತದೆ. ಅದು ಕಾಲಕ್ರಮದಲ್ಲಿ ಮಹತ್ವವಾದ ಅರ್ಥವನ್ನ ಗಳಿಸುತ್ತದೆ. ಪಾಶ್ಚಿಮಾತ್ಯ ಮದುವೆಯಲ್ಲಿ ಉಂಗುರವನ್ನೇ ಯಾಕೆ ಬದಲಾಯಿಸಬೇಕು ಅಂತ ಕೇಳಿದ್ರೆ ಏನಂತ ಉತ್ತರ ಕೊಡಬೇಕು? ಕುಂಕುಮ ಇಡೋದು ಮೊದಲು ಹೇಗೆ ಆಚರಣೆಗೆ ಬಂತೆಂಬ ಸಂಗತಿ ನನಗೆ ಗೊತ್ತಿಲ್ಲ. ಅದಕ್ಕೆ ಬೇರೊಂದು ಕಾರಣವೂ ಇದ್ದಿರಬಹುದು. ಅದು ಸರಿ, ಗಂಡನಿರುವ ಹೆಂಗಸು ಮಾತ್ರ ಕುಂಕುಮ ಇಡಬೇಕು ಎಂದರೆ ಹೆಂಗಸರ ಸೌಭಾಗ್ಯ ಪರಮ ಸೌಭಾಗ್ಯ ಗಂಡನೇ ಅಂತ ಅಭಿಪ್ರಾಯ. ಹೆಂಗಸಿಗೆ ಸ್ವತಂತ್ರ ವ್ಯಕ್ತಿತ್ವವೇ ಇಲ್ಲ ಅಂತ ಹಿಂದೂಗಳ ನಂಬಿಕೆ. ಇದು ಆಧುನಿಕ ಯುಗದಲ್ಲೂ ಸಲ್ಲುವ ಅಭಿಪ್ರಾಯವೇ. ಸ್ವತಂತ್ರ ಎಂಬ ಶಬ್ದವು ಆಧುನಿಕ ಕಾಲದ ರಾಜಕೀಯದ ಸುಡಿಗೆ ಸಿಕ್ಕಿ ಹಿಂಜಿ ಹೋಗಿದೆ. ಪರಿಣಾಮವಾಗಿ ಅದಕ್ಕೆ ವಿಚಿತ್ರವಾದ ಅರ್ಥ ಬಂದಿದೆ. ಈ ಜೀವನದ ವ್ಯಾವಹಾರಿಕ ಸ್ವಾತಂತ್ರ್ಯಕ್ಕಿಂತಲೂ ಬಾಳಿನ ಅಂತಿಮ ಸ್ವಾತಂತ್ರ್ಯವಾದ ಮುಕ್ತಿಯ ಕಡೆಗೆ ಹಿಂದೂ ಧರ್ಮವು ದೃಷ್ಟಿಯನ್ನಿರಿಸಿದೆ. ಹಿಂದೂ ವಿವಾಹವು ವ್ಯಾವಹಾರಿಕ ಒಪ್ಪಂದವಲ್ಲ. ಹೆಂಗಸಾಗಲಿ ಗಂಡಸಾಗಲಿ ಏಕಮುಖವಾಗಿ ಸ್ವತಂತ್ರವಾಗಿರುವುದು ಪ್ರಕೃತಿ ಧರ್ಮಕ್ಕೆ ವಿರುದ್ಧ. ಯಾರಿಗೆ ತನ್ನ ಸರ್ವಸ್ವವನ್ನು ಅರ್ಪಣೆ ಮಾಡಿಕೊಂಡ ವ್ಯಕ್ತಿ ಇಲ್ಲದ ಮೇಲೆ ಉಳಿಯುವ ಸೌಭಾಗ್ಯವಾದರೂ ಯಾವುದು? ಹೋಗಲಿ, ಕುಮಾರಸ್ವಾಮಿಯವರ ಶಿವತಾಂಡವ ಗ್ರಂಥವನ್ನು ಓದಿ ಅಂತ ನಾನು ನಿಮಗೆ ಹೇಳಿದ್ದೆ. ಆ ಪುಸ್ತಕದಲ್ಲಿರುವ ಭಾರತೀಯ ಸ್ತ್ರೀಯ ಸ್ಥಾನಮಾನ ಎನ್ನುವ ಪ್ರಬಂಧವನ್ನು ಓದಿದ್ದೀರಾ? ಓದಿದ್ದ ನೆನಪಿದೆ, ಅದು ಸಾಲದು, ಇನ್ನೊಮ್ಮೆ ಓದಿ. ಲಿಲ್ಲಿ 2 ದಿನದಲ್ಲಿ ಮತ್ತೊಮ್ಮೆ ಆ ಪುಸ್ತಕವನ್ನು ತರಿಸಿಕೊಂಡು ಓದಿದಳು. ಆ ದಿನವೇ ನನ್ನನ್ನು ಭೇಟಿಯಾಗಿ ಎಷ್ಟೋ ವಿಷಯಗಳು ಬರೆಯ ಚರ್ಚೆ ಮಾಡಿಯೇ ತಿಳಿಯೋದು ಸಾಧ್ಯವಿಲ್ಲ. ಚರ್ಚೆ ಮಾಡಿದಷ್ಟು ಸಿಗುರು ಹೆಚ್ಚುವುದೇ ವಿನಃ ಮನಸ್ಸಿಗೆ ಯಾವ ವಿಷಯವೂ ಹಿಡಿಸೋಲ್ಲ. ಅಭಿಪ್ರಾಯ ತಳೆಯುವುದೇ ಬೇರೆ, ಅದರಲ್ಲಿ ನಂಬಿಕೆ ಮೂಡುವುದೇ ಬೇರೆ. ಮೊನ್ನೆ ನಾನು ಹೇಳಿದನಲ್ಲ, ಹಿಂದೂ ಸ್ತ್ರೀಯರ ಸ್ವಾತಂತ್ರ್ಯದ ವಿಷಯ. ಅದರ ಉತ್ತರವನ್ನು ಕುಮಾರಸ್ವಾಮಿಯವರ ಪ್ರಬಂಧದಲ್ಲಿ ಕಂಡೆ. ಕೇವಲ ಉತ್ತರ ದೊರೆತದ್ದು ಮಾತ್ರವಲ್ಲ, ಅದರಲ್ಲಿ ನಂಬಿಕೆ ಹುಟ್ಟಿತು. ಹಾಗಿದೆ ಅವರ ಲೇಖನದ ಶಕ್ತಿ ಎಂದಳು. ಇತ್ತೀಚೆಗೆ ಲಿಲ್ಲಿಯ ತಲೆ ಕೂದಲು ಇನ್ನೂ ಉದ್ದವಾಗಿ ಬೆಳೆದಿತ್ತು. ಅವಳು ಜಡೆ ಹೆಣೆದುಕೊಂಡು ದಿನವೂ ಹೂ ಮುಡಿಯಲು ಪ್ರಾರಂಭಿಸಿದಳು. ಹೂವನ್ನು ಅತ್ತಿಗೆಗೂ ತಂದು ಕೊಡುತ್ತಿದ್ದಳು. ಒಂದು ದಿನ ಲಿಲ್ಲಿ ಇಲ್ಲದಿರುವಾಗ ರಾಚಮ್ಮ ನನ್ನ ಸಂಗಡ, ನಿನ್ನ ಪ್ರಭಾವದಿಂದ ಅವಳು ದಾರಿಗೆ ಬರುತ್ತಿದ್ದಾಳೆ. ತಾನು ಜೀವಿಸುತ್ತಿರುವುದು ಇಂಗ್ಲೆಂಡ್ ದೇಶ ಅಲ್ಲ ಅಂತ ಅವಳಿಗೆ ಅರ್ಥವಾಗಿದೆ ಎಂದಳು. ನನ್ನ ಜೂನಿಯರ್ BA ವರ್ಷ ಮುಕ್ತಾಯವಾಗುತ್ತಿತ್ತು. ರಾಚಮ್ಮನ ಸಲಹೆಯಂತೆ ಕಾಲೇಜಿಗೆ ಹೋಗಿ ಬರಲು ಒಂದು ಹಳೆಯ ಬೈಸಿಕಲ್ ಕೊಂಡು ರಿಪೇರಿ ಮಾಡಿಸಿಕೊಂಡಿದ್ದೆ. ಜೀವನ ಸುಸೂತ್ರವಾಗಿ ನಡೆಯುತ್ತಿತ್ತು. ವಿದ್ಯಾಭ್ಯಾಸ ತಡೆಯಿಲ್ಲದೆ ಸಾಗುತ್ತಿತ್ತು. ಅಷ್ಟರಲ್ಲಿ ಶಕುಂತಲೆ ಗರ್ಭಿಣಿಯಾಗಿರೋ ಸಮಾಚಾರ ಬಂತು. ಬೇಸಿಗೆ ರಜಾ ಪ್ರಾರಂಭವಾದಾಗ 15 ದಿನದಲ್ಲಿ ಅವಳಿಗೆ ಗಂಡು ಮಗುವಾಯಿತೆಂದು, ನಾಮಕರಣಕ್ಕೆ ನಾನು ಖಂಡಿತ ಬರಬೇಕೆಂದು ನಂಜುವಿನಿಂದ ಪತ್ರ ಬಂದಿತ್ತು. ರಾಚಮ್ಮನ ಪ್ರಭಾವದಿಂದ ರಜದಲ್ಲಿಯೂ ಮುಂದುವರಿಯುತ್ತಿದ್ದ ಪಾಠವನ್ನು ಬಿಟ್ಟು ನಾನು ಮೈಸೂರಿಗೆ ಹೋಗುವಂತಿರಲಿಲ್ಲ. ಆದರೂ 1 ವಾರದ ಪಟ್ಟಿಗೆ ಪಾಠವನ್ನು ನಿಲ್ಲಿಸಿ ಹೋದೆ. ನಾನು ಸಂಸಾರಸ್ಥನಾದರೆ ಶಕುಂತಲೆಯ ಮೊದಲ ಬಾಣಂತನಕ್ಕೆ ನನ್ನ ಮನೆಗೆ ಕರೆದುಕೊಂಡು ಬರಬೇಕಿತ್ತು. ಈಗ ಗಂಡನ ಮನೆಯೇ ಅವಳ ತವರೂರಾಗಿತ್ತು. ತವರಿನ ನೆನಪು ಬರದಷ್ಟು ಅಕ್ಕರೆಯಿಂದ ರಂಗತ್ತೆ ಸೊಸೆಯನ್ನು ಕಾಣುತ್ತಿದ್ದರು. ಮೊದಲ ಮಗು ಹುಟ್ಟಿದ್ದರಿಂದ ಮನೆಯಲ್ಲಿ ಸಂಭ್ರಮ ತುಂಬಿತ್ತು. ನನಗೊಬ್ಬ ಅಳಿಯ ಹುಟ್ಟಿದ್ದ. ನಾನು ಹೋದ ಮೇಲಂತೂ ಶಕುಂತಲೆಯ ಸಡಗರ ಇಮ್ಮಡಿಸಿತು. ನೋಡು ನಿನ್ನ ಮಾವನನ್ನು, ನೋಡು ಪಾಪ ಎಂದು ಮೊರದಲ್ಲಿ ಮಲಗಿದ್ದ ಸರಿಯಾದ ಆಕಾರವು ರೂಪುಗೊಳ್ಳದೆ ಇದ್ದ ತನ್ನ ಎಳೆಯ ಬೊಮ್ಮಟಿಗೆ ಹೇಳಿದಳು. ಮಾವನನ್ನು ಬೇಗ ಮದುವೆ ಮಾಡಿಕೋ ಅನ್ನು, ಅವನಿಗೆ ಒಂದು ಹೆಣ್ಣು ಮಗುವಾಗಲಿ, ಆಮೇಲೆ ನೀನು ಅದನ್ನ ಮದುವೆ ಮಾಡಿಕೊಳ್ಳುವೆಯಂತೆ. ಮಲಗಿದ್ದ ಮಗು ತುಟಿಯನ್ನು ಆಡಿಸಿತು. ನೋಡಣ್ಣ, ನನ್ನ ಮಗು ಹೂ ಅಂತಾನೆ. ಮುಂದೆ ನಿನ್ನ ಮಗಳನ್ನ ನನ್ನ ಮಗನಿಗೆ ಕೊಡ್ಬೇಕು. ನಿನ್ನ ಕಾಲಕ್ಕೆ ಸಂಬಂಧ ಮುಗಿದು ಹೋಗ್ಬಾರ್ದಲ್ಲ. ಏನಂತೀಯಾ? ನೀನೇನಪ್ಪ ಕಾಲೇಜ್ನಲ್ಲಿ ಓದಿ ಮುಂದೆ ದೊಡ್ಡ ಮನುಷ್ಯ ಆಗೋನು, ನನ್ನ ಮಗನಿಗೆ ಹೆಣ್ಣು ಕೊಡ್ತೀಯಾ? ಮುಂದಿನದೆಲ್ಲ ಯಾಕೆ ಮಾತಾಡ್ತೀಯಾ? ನಾನು ದೊಡ್ಡ ಮನುಷ್ಯನಾದ್ರೆ ನೀನು ದೊಡ್ಡ ಮನುಷ್ಯನ ತಂಗಿಯೇ ಆಗ್ತೀಯಲ್ಲ.
ನಿನ್ನ ಮಗ ರಾಮನಿಗೆ ಹೆಣ್ಣು ಕೊಡ್ತೀನಿ, ಅಂತೂ ನನಗೆ ಹೆಣ್ಣಾಗಲಿ ಅಂತ ತಾನೇ ನಿನ್ನ ಆಸೆ. ಯಾವುದಾದ್ರೂ ಸರಿ, ಅಂತೂ ನಾವು ಮುಂದೆಯೂ ಸಂಬಂಧ ಬೆಳೆಸ್ಬೇಕಪ್ಪ. ಈ ಊರಿನ ಕೆರೆ ಬೇಸಿಗೆಯಲ್ಲೂ ತುಂಬಿತ್ತು. ನಾನು ಮನದಣಿಯೇ ಈಜಿದೆ. ನಂಜು ಈಗ ಒಂದು ಮಗುವಿನ ತಂದೆ. ನೀರಿನಲ್ಲಿ ಎಳೆದು ನನ್ನ ಹಾಗೆ ಈಜಲು ಅವನಿಗೆ ಬಿಗುಮಾನ. ತಂದೆ ತುಂಬಿದ ಕೆರೆಯಲ್ಲಿ ಈಜಬಾರದು ಎಂದು ಮನೆಯಲ್ಲಿ ಹೆಂಡತಿಯ ಅಪ್ಪಣೆ. ಅವನು ಏರಿಯ ಮೇಲೆ ಕೂತಿರುತ್ತಿದ್ದ. ನಾನು ಅಲ್ಲಿದ್ದ 8 ದಿನವೂ ನಂಜು ಮತ್ತು ನಾನು ಹಗಲು ರಾತ್ರಿ ಒಂದೇ ಸಮನೆ ಮಾತನಾಡುತ್ತಿದ್ದೆವು. BA ಮುಗಿದ ಮೇಲೆ ನಾನು ಹೈಸ್ಕೂಲ್ ಮೇಸ್ಟರ್ ಆಗಬಾರದೆಂದು, ಯಾವುದಾದರೂ ದೊಡ್ಡ ಕೆಲಸಕ್ಕೆ ಹೋಗಬೇಕೆಂದು ಅವನು ಹೇಳುತ್ತಿದ್ದ. BL ಮಾಡಿ ಲಾಯರ್ ಆಗಬೇಕೆಂದು ಸೂಚಿಸುತ್ತಿದ್ದ. IAS ಅಧಿಕಾರಿಯಾಗಲಿ ಎಂದು ಮತ್ತೊಮ್ಮೆ ಬಯಸುತ್ತಿದ್ದ. ನನಗೆ ಹಣಕಾಸಿನ ತೊಂದರೆ ಬಂದರೆ ತಪ್ಪದೆ ತನಗೆ ಬರೆಯಬೇಕೆಂದು ತಾನು ಕೈಲಾದ ಸಹಾಯ ಮಾಡುವುದಾಗಿಯೂ ಹೇಳಿದ. 1 ವರ್ಷದಿಂದ ನಾನು ಅಲ್ಲಿಗೆ ಹೋಗಿರಲಿಲ್ಲ. 8 ದಿನ ಇದ್ದದ್ದು ಅವನಿಗೆ ಮಾತ್ರವಲ್ಲ, ನನಗೂ ಹರ್ಷವಾಯಿತು. ದಿನವೂ ಬೆಳಿಗ್ಗೆ ಎದ್ದು ಮಾಡುತ್ತಿದ್ದ ಯಾಂತ್ರಿಕ ಕೆಲಸದಿಂದ ಒಂದು ವಾರವಾದರೂ ಬಿಡುಗಡೆ ಸಿಕ್ಕಿತು. ನಾನು ಮೈಸೂರಿಗೆ ಹಿಂದಿರುಗಿದ ದಿನವೇ ರಾಚಮ್ಮನ ಮನೆಗೆ ಹೋದೆ. ಮನೆಯಲ್ಲಿ ಬಾಗಿಲಿಗೆ ಬೀಗ ಹಾಕಿತ್ತು. ಮರುದಿನ ಹೋದೆ. ದೇವಪ್ರಸಾದರು ಮನೆಯಲ್ಲಿದ್ದರು. ರಾಚಮ್ಮನನ್ನು ಅವರ ತಂದೆ ಬಂದು ಕರೆದುಕೊಂಡು ಹೋದರೆಂದು, ಇನ್ನು 1 ತಿಂಗಳಿನಲ್ಲಿ ಹಿಂದಿರುಗಿ ಬರುತ್ತಾರೆಂದು ಹೇಳಿದರು. ಅವರೊಡನೆ ಸ್ವಲ್ಪ ಹೊತ್ತು ಮಾತನಾಡಿ ಕೊಠಡಿಗೆ ಬಂದೆ. ಪಾಠ ಹೇಳುವುದನ್ನು ಬಿಟ್ಟರೆ ನನಗೆ ಮತ್ತೆ ಯಾವ ಕೆಲಸವೂ ಇರಲಿಲ್ಲ. ಈಗ ಹೈಸ್ಕೂಲಿನ ಹುಡುಗರಿಗೆ ಬೆಳಗಿನ ವೇಳೆಯೇ ಪಾಠ ಮುಗಿಸುತ್ತಿದ್ದೆ. ಒಂದು ಮಧ್ಯಾಹ್ನ 4 ಗಂಟೆಯಾಗಿರಬಹುದು. ಹೊರಗೆ ಚೈತ್ರದ ಬಿಸಿಲು ಉರಿಯುತ್ತಿದ್ದಾಗ ಕೈಯಲ್ಲಿ ಇದ್ದ ಪುಸ್ತಕವನ್ನು ಅರ್ಧ ಮಡಿಸಿ ಮಲಗಿದ್ದೆ. ಕೊಠಡಿಯ ಬಾಗಿಲನ್ನು ತಟ್ಟಿದ ಶಬ್ದವಾಯಿತು. ಯಾರು ವಿದ್ಯಾರ್ಥಿ ಎಂದು ತಿಳಿದು ನಾನು ಒಳಗೆ ಬಾ ಎಂದು ಕೂಗಿದೆ. ಬಂದವಳು ಲಿಲ್ಲಿ. ಬಿಸಿಲಿನಲ್ಲಿ ನಡೆದುಕೊಂಡು ಬಂದರಿಂದ ಅವಳ ಮುಖ ಬೆವೆತಿತ್ತು. ತಕ್ಷಣ ಎದ್ದು ಕೂರುತ್ತ, ಓ ನೀವು ಯಾರ ವಿದ್ಯಾರ್ಥಿ ಅಂತ ತಿಳಿದು ಬಾ ಎಂದು ಏಕವಚನದಲ್ಲಿ ಕರೆದೆ. ಕ್ಷಮಿಸಿ, ಕುಳಿತುಕೊಳ್ಳಿ, ನಿಂತೇ ಇದ್ದೀರಲ್ಲ ಎಂದೆ. ಏಕವಚನದಲ್ಲಿ ಕರೆದರೆ ತಪ್ಪೇನು? ಅದಕ್ಕೆ ಕ್ಷಮಿಸುವುದೇನು? ನೀವು ಇನ್ನು ಮೊನ್ನೆ ನನ್ನನ್ನು ಹಾಗೆ ಕರೆದರೆ ಚೆನ್ನ ಎಂದು ಲಿಲ್ಲಿ ಕುರ್ಚಿಯ ಮೇಲೆ ಕುಳಿತಳು. ತಂಗಿಯ ಊರಿಗೆ ಹೋದವರು ಎಷ್ಟು ದಿನ ಅಲ್ಲಿಯೇ ಕೂತು ಬಿಡೋದು? ಈಗ ಕಾಲೇಜ್ ಸಹ ಇಲ್ಲ, ಅತ್ತಿಗೆಯೂ ಇಲ್ಲ. ನನಗೆ ಹೊತ್ತು ಹೋಗೋದೇ ಕಷ್ಟವಾಗಿದೆ. ಯಾವಾಗ ಬಂದ್ರಿ? ನಿನ್ನೆ ಸಂಜೆ ನಾನು ಇಲ್ಲಿಗೆ ಬಂದಿದ್ದೆ. ಬಾಗಿಲಿಗೆ ಬೀಗ ಹಾಕಿತ್ತು. ಹೊತ್ತು ಹೋಗದಿದ್ದರೆ ಕೂತ್ಕೊಂಡು ಓದಿ. ಓದಬೇಕೆಂದರೆ ಗುರು ಬೇಕಲ್ಲ. ನೀವೇ ಇಲ್ಲದಿರುವಾಗ ನಾನು ಓದುವುದೇನು? ಅವಳು ನಕ್ಕಳು. ನಾನು ನಿಮ್ಮ ಗುರು ಅಂತ ಯಾರು ಹೇಳಿದ್ರು? ಯಾರು ಯಾಕೆ ಹೇಳಬೇಕು? ನೀವು ಮೊದಲು ಪ್ರಾರಂಭಿಸಿದ್ದರಿಂದ ತಾನೇ ನಾನು ಹಿಂದೂ ಮತದ ಬಗ್ಗೆ ಓದಲು ಪ್ರಾರಂಭಿಸಿದ್ದು. ಹಾಗೆ ನೋಡಿದರೆ ಅದಕ್ಕೆ ಮೊದಲು ಕ್ಲಾಸಿನ ವಿಷಯ ಬಿಟ್ಟು ನಾನು ಯಾವ ಪುಸ್ತಕವನ್ನು ಓದುತ್ತಿರಲಿಲ್ಲ. ಓದು ಅಂದ್ರೆ ಏನು ಅನ್ನೋದನ್ನ ನಿಮ್ಮಿಂದಲೇ ಕಲಿತದ್ದು. ಯಾಕೆ? ನಿಮಗೆ ಪುಸ್ತಕಕ್ಕೆ ಕೊರತೆಯಾಗಿತ್ತೆ? ನಮ್ಮ ಮನೆಯಲ್ಲಿ ಕೆಲವು ಪುಸ್ತಕಗಳಿವೆ. ಅವಳಗಳನ್ನು ಕಂಡ ನಮ್ಮ ಡ್ಯಾಡಿಗೆ ತುಂಬಾ ಆಸೆ. ಆದರೆ ಅವೆಲ್ಲ ಬರೀ ಕ್ರೈಸ್ತ ಮತಕ್ಕೆ ಸಂಬಂಧಿಸಿವೆ. ಬೆಳಿಗ್ಗೆ ಎದ್ದರೆ ಅವನ್ನೇ ಏನು ಅಂತ ಓದೋದು. ಎಲ್ಲಿಯಾದರೂ ತಿರುಗಾಡಲು ಹೋಗೋಣ ಎಂದು ಲಿಲ್ಲಿ ಸೂಚಿಸಿದಳು. ನಾನು ಬೇಡವೆಂದೆ. ಅಲ್ಲಿಯೇ ಕುಳಿತು ಮಾತನಾಡಿದೆವು. ಮತ, ಧರ್ಮ, ಸಂಸ್ಕೃತಿಯ ವಿಷಯದಲ್ಲಿ ಚರ್ಚಿಸಿದೆವು. ಕಾಲೇಜಿನ ವಿಷಯವಾಗಿ ಅಧ್ಯಾಪಕರ ಬಗ್ಗೆ ಮಾತನಾಡಿತು. ಆ ದಿನದಿಂದ ಲಿಲ್ಲಿ ಪ್ರತಿದಿನವೂ ನನ್ನ ಕೊಠಡಿಗೆ ಬರುತ್ತಿದ್ದಳು. ಕ್ರಮೇಣವಾಗಿ ಅವಳ ಸ್ವಭಾವದ ಪರಿಚಯವಾಯಿತು. ನಾನು ಮೊದಲು ತಿಳಿದದ್ದಂತೆ ಅವಳು ಜಂಬದ ಹುಡುಗಿಯಲ್ಲ. ಬುದ್ಧಿಶಕ್ತಿ ಬೆಳೆಯುವ ವಯಸ್ಸಿನಲ್ಲಿ ತಾನು ಬೆಳೆಯುತ್ತಿದ್ದ ವಾತಾವರಣವನ್ನು ಅನುಕರಿಸುತ್ತಿದ್ದರಿಂದ ಆಂಗ್ಲರಂತೆ ಕಾಣಲು ಪ್ರಯತ್ನಿಸುತ್ತಿದ್ದಳು. ಅವರ ಉಡುಗೆ ತೊಡುಗೆ, ಆಚಾರ ವ್ಯವಹಾರಗಳೇ ಅವಳಲ್ಲಿ ಬೆಳೆಯುತ್ತಿದ್ದವು. ಅವಳ ದೇಶಕ್ಕೆ ಹೊಂದದ ನಡೆನುಡಿಗಳನ್ನು ಅಭ್ಯಸಿಸುತ್ತಿದ್ದಳು. ಈಗ ಅವಳಲ್ಲಿ ಬದಲಾವಣೆ ಕಾಣುತ್ತಿತ್ತು. ಭಾರತೀಯ ಹೆಂಗಸಿನಂತೆ ಸೀರೆ ಉಡಲು ಪ್ರಾರಂಭಿಸಿದ್ದಳು. ತಲೆಯ ಕೂದಲು ಇನ್ನೂ ಹೆಚ್ಚು ಉದ್ದವಾಗಿತ್ತು. ತಲೆಗೆ ದಿನವೂ ಹೂ ಮುಡಿಯುತ್ತಿದ್ದಳು. ಕೆಲವು ದಿನಗಳಿಂದ ಕೈಗೆ ಲಕ್ಷಣವಾದ ಗಾಜಿನ ಬೆಲೆಗಳನ್ನು ತೊಡುತ್ತಿದ್ದಳು. ಹಣೆಯಲ್ಲಿ ಕುಂಕುಮವಿಲ್ಲದಿರುವುದೆಂದು ಬಿಟ್ಟರೆ ಹಿಂದೂ ಹೆಂಗಸಿನಂತೆ ಕಾಣುತ್ತಿದ್ದಳು. ವೇಷ ಬದಲಾದರೂ ಅವಳ ಮನೋಭಾವ ಪೂರ್ಣ ಬದಲಾಯಿಸಿರಲಿಲ್ಲ. ತನ್ನಲ್ಲಿ ನಡೆಯುತ್ತಿರುವ ಬದಲಾವಣೆಯನ್ನು ಕಂಡು ಎಷ್ಟೋ ವೇಳೆ ಅವಳಿಗೆ ಭಯವಾಗುತ್ತಿತ್ತಂತೆ. ಇದರೆಲ್ಲದ ಅರ್ಥವೇನು? ನಾಗರಿಕತೆಯಿಂದ ಅನಾಗರಿಕತೆಗೆ, ಪ್ರಗತಿಯಿಂದ ವಿಗತಿಯ ಕಡೆಗೆ ನಾನು ಹೋಗುತ್ತಿಲ್ಲವಷ್ಟೇ ಎಂದು ಸಂಶಯ ಆಗಾಗ ಮನಸ್ಸಿನಲ್ಲಿ ಎದ್ದು ನಿಲ್ಲುತ್ತಿತ್ತಂತೆ. ರಾಚಮ್ಮ ಊರಿಗೆ ಬರಲು ಇನ್ನೂ 2-3 ದಿನಗಳಿರುವಾಗ ಒಂದು ಸಂಜೆ ಕೊಠಡಿಗೆ ಬಂದು, ಕ್ರೈಸ್ತ ಹೆಣ್ಣು ಮಕ್ಕಳ ಹಾಸ್ಟೆಲಿಗೆ ಹೋಗಿ ಬರೋಣ ಬನ್ನಿ ಎಂದಳು. ನನಗೆ ಅಲ್ಲಿ ಏನು ಕೆಲಸವಿಲ್ಲವಲ್ಲ. ನಿಮಗೆ ಕೆಲಸವಿದ್ದರೆ ಹೋಗಿ ಬನ್ನಿ. ನನಗೂ ಯಾವ ಕೆಲಸ ಇಲ್ಲ. ನೀವು ಅದನ್ನೊಮ್ಮೆ ನೋಡಬೇಕು. ಅದರಿಂದ ನಿಮಗೆ ಯಾವ ನಷ್ಟವೂ ಇಲ್ಲ. ಹೆಣ್ಣು ಮಕ್ಕಳ ಹಾಸ್ಟೆಲಿಗೆ ಬರುವುದಕ್ಕೆ ಸಂಕೋಚವಾಗಬಹುದು. ಈ ಒಂದು ದಿನ ಸಂಕೋಚ ಬಿಟ್ಟು ಬನ್ನಿ. ನನ್ನ ಸಾಮಾನ್ಯ ಉಡುಗೆಯನ್ನು ತಪ್ಪಿಸಿ ಪ್ಯಾಂಟ್ ಹಾಕಿಕೊಳ್ಳುವಂತೆ ಹೇಳಿದಳು ಲಿಲ್ಲಿ. ಹಾಗೆಯೇ ವೇಷ ಧರಿಸಿ ನಾನು ಅವಳೊಡನೆ ಹೊರಟೆ. ಆ ಹಾಸ್ಟೆಲ್ನಲ್ಲಿ ಅನೇಕ ಗೆಳತಿಯರಿದ್ದಾರೆ. ಮೊದಲು ಕಾಲೇಜಿಗೆ ಹೋಗುವ ವೇಳೆ ಬಿಟ್ಟರೆ ತನ್ನ ಹೆಚ್ಚು ಕಾಲವನ್ನು ಅವಳಲ್ಲಿಯೇ ಕಳೆಯುತ್ತಿದ್ದಳಂತೆ. ಹಾಸ್ಟೆಲ್ನಲ್ಲಿ ಇರುವ ಸಿಸ್ಟರ್ಗಳು ನಾವು ಅಲ್ಲಿಗೆ ಹೋದಾಗ ಎಲ್ಲಿಯೂ ಹೊರಟಿದ್ದರು. ಮೈ ಕೈ ಎಲ್ಲವೂ ಮುಚ್ಚುವಂತಹ ಕರಿಯ ಗೌನನ್ನು ಇಳಿಬಿಟ್ಟು ಕವಚಿಕೊಂಡಿದ್ದರು. ಕಪ್ಪು ಬಟ್ಟೆಯಿಂದ ಬೇಸಿಗೆ ಸೆಕೆಯು ಇನ್ನೂ ಹೆಚ್ಚಿದಂತೆ ಕಾಣುತ್ತಿತ್ತು. ಮುಖವೆಲ್ಲ ಬೆರೆ ಬೆವತು ಹರಿಯುತ್ತಿತ್ತು. ಅವರಲ್ಲಿ ಕೆಲವರು ಲಿಲ್ಲಿಯನ್ನು ಕಂಡು ಮುಗುಳ್ನಕ್ಕು ಹೋದರು. ಒಬ್ಬ ಸಿಸ್ಟರ್ ನನ್ನನ್ನು ಕಂಡು ಲಿಲ್ಲಿಯ ಕಡೆಗೆ ಮಾರ್ಮಿಕವಾಗಿ ನುಕ್ಕಳು. ಬೇಸಿಗೆ ರಜವಾದ್ದರಿಂದ ಹಾಸ್ಟೆಲ್ನ ಬಹು ವಿದ್ಯಾರ್ಥಿಗಳು ತಮ್ಮ ಊರುಗಳಿಗೆ ಹೋಗಿದ್ದರು. ಇಡೀ ಆವರಣದಲ್ಲಿ ಹೆಚ್ಚು ಶಬ್ದವಿರಲಿಲ್ಲ. ಕೆಳಗಿನ ಜಗುಲಿಯ ಮೇಲೆ ಇರುವ ಒಂದು ಕೊಠಡಿಯಲ್ಲಿ ನನ್ನನ್ನು ಕೂರಿಸಿ ಲಿಲ್ಲಿ ಮಹಡಿಯ ಮೇಲೆ ಏರಿ ಹೋದಳು. 10 ನಿಮಿಷಗಳಲ್ಲಿ ಸುಮಾರು 5-6 ಸ್ನೇಹಿತೆಯರಿಗೆ ತಾನು ಕುಳಿತಿದ್ದ ಕೋಣೆಗೆ ಕರೆದುಕೊಂಡು ಬಂದು ನನ್ನನ್ನು ತೋರಿಸಿ ಅವರಿಗೆ ಇವರೇ ನಾನು ಹೇಳುತ್ತಿದ್ದ ಸತ್ಯ ಎನ್ನುವವರು ಎಂದಳು. ಅವರಲ್ಲಿ ಒಬ್ಬಾಕೆ ಕೈ ಮುಗಿದಳು. ಉಳಿದವರು ಗ್ಲಾಡ್ ಟು ಮೀಟ್ ಯು ಎಂದರು.
ಇಬ್ಬರು ಮುಂದೆ ಬಂದು ನನ್ನ ಕೈ ಕುಲುಕಲು ನಮ್ಮ ಕೈ ನೀಡಿದರು. ನಾನು ಅವರಿಗೆಲ್ಲರಿಗೂ ಒಟ್ಟಿಗೆ ನಮಸ್ಕಾರ ಪೂರ್ವಕವಾಗಿ ಕೈ ಮುಗಿದು. ಅವರಲ್ಲಿ 2 ಜನರು ಆಂಗ್ಲೋ ಇಂಡಿಯನ್ನರಂತೆ ವೇಷ ಹಾಕಿದ್ದರು. ಕೊಡೆಯ ಬಟ್ಟೆಯ ಬಣ್ಣ ಅವರದು. ಮೊಳಕಾಲಿನ ಮೇಲೆ ಬರುವ ಲಂಗವನ್ನು ಕೆಂಪು ಬಣ್ಣದ ಮೇಲೆ ಹೂವಿನ ಚಿತ್ರ ಅಚ್ಚೊತ್ತಿರುವ ಬಟ್ಟೆಯಿಂದ ಹೊಲಿಸಿದ್ದರು. ಲಂಗವೇ ಮೈಯನ್ನು ಮುಚ್ಚುವ ಫ್ರಾಕ್ ಆಗಿ ಮೇಲ್ಭಾಗಕ್ಕೆ ಮುಂದುವರಿದಿತ್ತು. ಮುಖದ ಕಪ್ಪು ಬಣ್ಣದ ಮೇಲೆ ರಕ್ತದಂತೆ ಕಾಣುವ ಲಿಪ್ಸ್ಟಿಕ್. ಒಬ್ಬಳು ತಲೆಯನ್ನು ಬಾಬ್ ಮಾಡಿಸಿದಳು, ಮತ್ತೊಬ್ಬಳು ನಾಟಕದ ಗಂಡಸರು ಬಿಡುವಂತೆ ಕತ್ತರಿಸಿದ್ದಳು. ಇನ್ನೊಬ್ಬಳು ಪಕ್ಕಕ್ಕೂ ಮೆಷಿನ್ ಹೊಡಿಸಿ ಕಾಲೇಜ್ ಹುಡುಗರಂತೆ ಪೂರ್ತಿ ಕ್ರಾಪ್ ಅನ್ನೇ ಬಿಡಿಸಿ ಬಾಚಿದ್ದಳು. ಅವಳ ಎತ್ತರ, ಗಾತ್ರ, ತೋಳಿನ ಮಾಂಸ, ಕಂಡದ ಸೌಷ್ಠವ, ನಡಿಗೆಯ ಟಿವಿ ನೋಡಿದರೆ ಗರಡಿ ಆಳಿನ ನೆನಪು ಬರುತ್ತಿತ್ತು. ಉಳಿದ 3 ಸೀರೆ ಹುಟ್ಟಿದ್ದರು. ಅವರಲ್ಲಿ ಒಬ್ಬಳು ಹಣೆಯ ಮೇಲೆ ಸಾಸಿವೆ ಗಾತ್ರದ ನೀಲಿಯ ಬಣ್ಣವಿತ್ತು. ಅದು ಕುಂಕುಮದ ಅಪಭ್ರಂಶ ಎಂದು ಊಹಿಸಿದೆ. ಎಲ್ಲರೂ ಒಂದು ಕುರ್ಚಿಯಲ್ಲಿ ಕುಳಿತ ಮೇಲೆ ನಂತರ ಲಿಲ್ಲಿ, ನನ್ನ ಸ್ನೇಹಿತೆಯರು ಅಂದ್ರೆ ಯಾವುದರಲ್ಲೂ ಕಡಿಮೆ ಇಲ್ಲ. ಇವಳು ತಲೆ ಬಾಬ್ ಮಾಡಿಸ್ಕೊಂಡಿದ್ದವಳ ಕಡೆ ನೋಡಿ ಪಿಯಾನೋ ಬಾರಿಸ್ತಾಳೆ, ರಾಕ್ ಅಂಡ್ ರೋಲ್ ಸಂಗೀತವನ್ನು ಇಂಗ್ಲಿಷ್ನವರಂತೆ ಹಾಡ್ತಾಳೆ, ಹೆಸರು ಮೇರಿ ಶಾಂತಾ ಅಂತ. ಅಂತರ ಗರಡಿಯ ಆಳಿನಂತವಳು ತೋರಿಸಿ, ಇವಳು ಮಿಸ್ ಫ್ರಾಂಕ್ಲಿನ್ ಅಂದ ಹಾಗೆ ನಮ್ಮ ಯೂನಿವರ್ಸಿಟಿ ಸ್ಪೋರ್ಟ್ಸ್ ಟೂರ್ನಮೆಂಟ್ ನೋಡೋಕೆ ಈ ಸಲ ಹೋಗಿರ್ಲಿಲ್ಲ ಅಂತ ಕಾಣುತ್ತೆ. ಯಾವ ಗಂಡಸು ಈಕೆ ಮುಂದೆ ನಿಲ್ಲೋ ಆಗ್ಲಿಲ್ಲ. 15 ಅಡಿ ಹಾರ್ತಾಳೆ, 5 ಅಡಿ ನೆಗಿತಾಳೆ, ಓಡೋದ್ರಲ್ಲಿ ಇವಳೇ ಫಸ್ಟ್ ಎಂದಳು. ಆ ಆಟಗಾರ್ತಿ ನನ್ನನ್ನು ಕೇಳಿದಳು, ನೀವು ಯಾವ ಆಟನೂ ಆಡೋಲ್ವೇ? ಎಲ್ಲಾ ಮಕ್ಕಳು ಮಾತನಾಡುತ್ತಿದ್ದು ಹೆಚ್ಚು ಕಡಿಮೆ ಇಂಗ್ಲಿಷ್. ಉಚ್ಚಾರಣೆ, ಧ್ವನಿ, ಮಾತನಾಡುವಾಗ ನಾಲಗೆ ಮತ್ತು ತುಟಿಗಳನ್ನು ತಿರುಗಿಸುವುದು, ಮುಖದ ಭಾವ ಎಲ್ಲದರಲ್ಲೂ ಇಂಗ್ಲಿಷ್ ಜನಗಳನ್ನು ಅನುಕರಿಸಲು ಬುದ್ಧಿಪೂರ್ವಕವಾಗಿ ಪ್ರಯತ್ನಿಸುತ್ತಿದ್ದರು. ಆಟಗಾರ್ತಿಗೆ ಲಿಲ್ಲಿಯ ಉತ್ತರ ಕೊಟ್ಟಳು, ಅವರು ಆಡುವುದು ಬುದ್ಧಿಶಕ್ತಿಯ ಆಟ, ಯಾವಾಗಲೂ ಕೂತು ಓದುವುದೇ ಅವರ ಆಟ. ಡ್ಯಾಮ್ ದಟ್ ಐ ಡೋಂಟ್ ಲೈಕ್ ಇಟ್ ಎಂದಳು ನಟ್ಟ ಕುತ್ತಿಗೆಯ ಆಟಗಾರ್ತಿ. ಕೊನೆಯವಳನ್ನು ಹಣೆಗೆ ನೀಲಿ ಬಣ್ಣವನ್ನಿಟ್ಟ ಹುಡುಗಿಯನ್ನು ತೋರಿಸಿ ಲಿಲ್ಲಿ, ಇವಳ ಹೆಸರು ನಾಗರತ್ನ, ಇವಳೊಬ್ಬಳೇ ಇಲ್ಲಿಗೆ ಅಪವಾದ. ಕುಂಕುಮ ಇಟ್ಟಿದ್ದಾಳಲ್ಲ ಅಂತ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಬಂದಿರಬಹುದು. ಇವಳು ಹಿಂದೂ, ಆದರೂ ಇಲ್ಲಿ ಬಂದಿದ್ದಾಳೆ ಅಲ್ಲವೇನೆ ಎಂದು ಕೇಳಿದಳು. ಲಿಲ್ಲಿಯ ಮಾತನ್ನು ನಾಗರತ್ನ ಮುಂದುವರಿಸಿದಳು, ನಮ್ಮ ತಂದೆ ಕಾಫಿ ಪ್ಲಾಂಟರ್, ಸರಿಯಾದ ವಿದ್ಯಾಭ್ಯಾಸ ಸಿಕ್ಕಬೇಕಾದ್ರೆ ಕಾನ್ವೆಂಟೇ ಸರಿ ಅಂತ ನನ್ನನ್ನು ತಂಗಿನೂ ಇಲ್ಲಿ ಸೇರಿಸಿದ್ದಾರೆ. ಅವರದು ತುಂಬಾ ವಿಶಾಲ ಮನೋಭಾವ. ತಂಗಿ ಊರಿಗೆ ಹೋಗಿದ್ದಾಳೆ, ಅಲ್ಲಿ ಬೇಜಾರು ಅಂತ ನಾನು ಹೋಗ್ಲಿಲ್ಲ. ಇದೇ ವಾತಾವರಣದಲ್ಲಿ ಬೆಳೆದ ನಾಗರತ್ನ ಮತ್ತು ತಂಗಿಯಲ್ಲಿ ಕ್ರೈಸ್ತ ಮತಕ್ಕೆ ಸೇರಲು ಬೇಕಾದ ಮನೋಭಾವ ಸಾಕಷ್ಟು ಬೆಳೆದಿರಬಹುದು ಎಂದು ನನ್ನ ಮನಸ್ಸಿಗೆ ಅನ್ನಿಸಿತು. ಸುಮಾರು ಅರ್ಧ ಗಂಟೆ ಮಾತನಾಡುತ್ತಾ ನಾನು ಲಿಲ್ಲಿ ಅಲ್ಲಿಂದ ಹೊರಟು ಬಂದೆವು. ದಾರಿಯಲ್ಲಿ ನಾನು ಕೇಳಿದೆ, ಇಲ್ಲಿ ನೋಡುವಂತ ವಿಷಯವೇನಿತ್ತು? ನನ್ನನ್ನೇಕೆ ಬಲವಂತವಾಗಿ ಕರೆದುಕೊಂಡು ಬಂದಿರಿ? ನೋಡುವಂತ ಸಂಗತಿ ಏನೂ ಇರಲಿಲ್ವೇ? ನನಗೆ ತಿಳಿಯಲಿಲ್ಲ. ನಿಮಗೆ ಪರಿಚಯವಾದ ಮೊದಲು ನಾನು ಹೇಗೆ ಇದ್ದೆ ಅಂತ ನಿಮಗೆ ಗೊತ್ತಿದೆ. ಈ ಸ್ನೇಹಿತೆಯರ ಪ್ರಭಾವ, ಇದೇ ಪ್ರಭಾವದಲ್ಲಿ ನಾನು ಬೆಳೆದೆ. ನಿಮ್ಮ ಪರಿಚಯವಾದ ಹೊಸದರಲ್ಲಿ ನೀವು ಮಾತನಾಡುತ್ತಿದ್ದ ಅಭಿಪ್ರಾಯಗಳನ್ನು ತಂದು ಇವರೊಡನೆ ಹೇಳುತ್ತಿದ್ದೆ. ನಾವೆಲ್ಲ ಅದನ್ನು ಹಾಸ್ಯ ಮಾಡಿಕೊಂಡು ನಗುತ್ತಿದ್ದೆವು. ದೇಶೀಯ ಸಂಸ್ಕೃತಿಯ ವಿಷಯವಾಗಿ ಪೂರ್ಣ ಅಜ್ಞಾನವನ್ನು ಬೆಳೆಸುವ ವಾತಾವರಣ ಇಲ್ಲಿ ಎಷ್ಟಿದೆ ಎಂಬುದು ನಿಮಗೆ ಈ ದಿನ ಗೊತ್ತಾಗಿರಬಹುದು. ಅದನ್ನು ನೀವು ಒಂದ್ಸಾರಿ ಕಣ್ಣಾರೆ ನೋಡಲಿ ಎಂದು ಕರೆದುಕೊಂಡು ಬಂದೆ ಎಂದಳು. ಲಿಲ್ಲಿ ಅಲ್ಲಿಂದ ತನ್ನ ಮನೆಗೆ ಹೋದಳು. ನಾನು ಕೊಠಡಿಗೆ ಬಂದೆ. ರಾಚಮ್ಮ 2 ದಿವಸಗಳಲ್ಲಿ ಊರಿಗೆ ಬಂದಳು. 1 ತಿಂಗಳು ಮೈಸೂರಿನಲ್ಲಿ ಇಲ್ಲದಿದ್ದುದು ನನಗೆ ಬೇಸರವನ್ನು ಉಂಟು ಮಾಡಿತ್ತು. ಲಿಲ್ಲಿ ಪ್ರತಿದಿನವೂ ನನ್ನ ಕೊಠಡಿಗೆ ಬರುತ್ತಿದ್ದಳು. ಯಾವುದಾದರೂ ವಿಷಯದ ಬಗ್ಗೆ ಚರ್ಚೆ ಮಾಡುತ್ತಿದ್ದೆವು. ಆದರೆ ರಾಚಮ್ಮನಲ್ಲಿ ನಾನು ಕಂಡಿದ್ದ ಮಾರ್ಧವ ಸ್ನೇಹವನ್ನು ಲಿಲ್ಲಿಯಲ್ಲಿ ಕಂಡಿರಲಿಲ್ಲ. ರಾಚಮ್ಮನದು ನಿಧಾನವಾಗಿ ಪ್ರವಹಿಸುವ ನದಿಯ ಜಲದಂತ ಸ್ನೇಹ. ಅವಳ ಸ್ನೇಹದಲ್ಲಿ ಅನುಕಂಪವಿತ್ತು. ನಮ್ಮಿಬ್ಬರ ನಡುವೆ ಇದ್ದದ್ದು ನಮ್ಮ ಬಾಲ್ಯ ಜೀವನದಲ್ಲಿ ಇದ್ದಂತ ಮುಗ್ಧ ವಿಶ್ವಾಸ. ನನ್ನ ಜೀವನವನ್ನು ಮೊದಲಿನಿಂದಲೂ ನೋಡಿದ್ದರಿಂದ ನನ್ನ ಬಗೆಗೆ ಅವಳಲ್ಲಿ ಅನುಭೂತಿ ಇತ್ತು. ನನಗಾಗಿ ದುಃಖಿಸುವ ಸೋದರಿ ಭಾವವಿತ್ತು. ಲಿಲ್ಲಿಗೆ ನನ್ನ ಬುದ್ಧಿಶಕ್ತಿಯ, ನನ್ನ ತಿಳುವಳಿಕೆಯ ಪರಿಚಯ ಮಾತ್ರ ಇತ್ತು. ನಾನು ಅವಳು ಎಂದು ಸ್ವಂತ ವಿಷಯವನ್ನು ಮಾತನಾಡಿರಲಿಲ್ಲ. ನನ್ನ ಬಾಲ್ಯ ಜೀವನದ ಯಾವ ಸಂಗತಿಯೂ ಅವಳಿಗೆ ತಿಳಿಯದು. ಎಷ್ಟೋ ವೇಳೆ ಔಪಚಾರಿಕ ಮಾತುಕತೆಗಳ ವರ್ತನೆ ಎಂದು ಮೀರಿ ನಮ್ಮಲ್ಲಿ ವಿಶ್ವಾಸ ಬೆಳೆದಿರಲಿಲ್ಲ. ರಜೆ ಕಳೆದು ಕಾಲೇಜು ಪ್ರಾರಂಭವಾಯಿತು. ಈ ವರ್ಷ ನನ್ನ ಜೀವನದಲ್ಲಿ ಯಾವ ಎಡರು ತೊಡರುಗಳು ಇರಲಿಲ್ಲ. ತಂಗಿಯ ಮದುವೆಯ ಜವಾಬ್ದಾರಿ ಹಿಂದೆಯೇ ಕಳೆದು ಹೋಗಿತ್ತು. ಹಣಕಾಸಿನ ಕೊರತೆ ಇರಲಿಲ್ಲ. ಕಳೆದ ವರ್ಷ ಇದ್ದದಕ್ಕಿಂತಲೂ ಈ ವರ್ಷ ಚೆನ್ನಾಗಿ ಮೈ ತುಂಬಿಕೊಂಡಿದ್ದೆ. ಕಾಲೇಜಿನ ಪಾಠಗಳ ಬಗ್ಗೆ ಚಿಂತೆ ಮಾಡಿದವನಲ್ಲ. ಹೀಗೆ ನವರಾತ್ರಿ ರಜಾ ಕಳೆಯಿತು. ಡಿಸೆಂಬರ್ ತಿಂಗಳ ರಜಾ ಕಳೆಯಿತು. BA ಪರೀಕ್ಷೆಗೆ 1 ತಿಂಗಳು ಉಳಿದಿತ್ತು. ಈಗ ರಾಚಮ್ಮ ಗರ್ಭಿಣಿಯಾಗಿದ್ದಳು. ನಾನು ಆಗಾಗ ಅವಳಿಗೆ ಹಣ್ಣು ತೆಗೆದುಕೊಂಡು ಹೋಗುತ್ತಿದ್ದೆ. ಒಂದು ಭಾನುವಾರ ಮಧ್ಯಾಹ್ನ 3 ಗಂಟೆಯ ವೇಳೆಗೆ ಲಿಲ್ಲಿ ನನ್ನ ಕೊಠಡಿಗೆ ಬಂದಳು. ಇತ್ತೀಚೆಗೆ ಕೆಲವು ದಿನಗಳಿಂದ ಅವಳು ನನ್ನಲ್ಲಿ ಬಂದಿರಲಿಲ್ಲ. ಬಂದವಳೆ, ಆಗ್ಲೇ 3 ಗಂಟೆ ಆಯ್ತು, ಒಂದ್ ಮಾತು ಕೇಳ್ತೀನಿ, ನೀವು ಖಂಡಿತ ಇಲ್ಲ ಅನ್ಕೊಳ್ಳೋದು, ಹೇಳಿ, ಒಂದ್ ಸಿನಿಮಾಕ್ಕೆ ಹೋಗೋಣ ಎಂದಳು. ಅವಳ ಮಾತು ಕೇಳಿ ನನಗೆ ಆಶ್ಚರ್ಯವಾಯಿತು. ಸಿನಿಮಾಕ್ಕೆ ಹೋಗಲು ನಾನು ಸಮ್ಮತಿಸಲಿಲ್ಲ. ನನ್ನ ನಾಳೆ ನೀವು ಬರಲೇಬೇಕು. ಯಾಕೆ ನೀವು ನನ್ನ ಜೊತೆ ಬರಬಾರದಂತಲೇ? ಹಾಗೇನಿಲ್ಲ, ಆದ್ರೆ ಬೇಡ. ಸಿನಿಮಾ ನೋಡೋ ಇಷ್ಟವಿದ್ರೆ ನೀವೊಬ್ಬರೇ ಹೋಗಿ. ನೀವು ಬರಲೇಬೇಕು, ಇಲ್ಲದಿದ್ರೆ ನೋಡಿ, ಏನು ನಿಮ್ಮ ಸ್ನೇಹವನ್ನೇ ಬಿಟ್ಬಿಡ್ತೀನಿ. ಇಂಥ ಕಾರಣಕ್ಕೆ ಹೋಗುವ ಸ್ನೇಹವಿದ್ದರೆ ಹೋಗಲಿ, ನಿಮಗೆ ಹೊತ್ತಾದೀತು, ನೀವು ಹೋಗಿ. ಇಲ್ಲಿ ಮಾತನಾಡಲಿಲ್ಲ. ಅವಳ ಉತ್ಸಾಹ ಭಂಗವಾಯಿತು. ನನ್ನ ಮಾತಿನಿಂದ ಅವಳಿಗೆ ನೋವಾಗಿರಬೇಕು. ಅವಳ ಮುಖ ಪೆಚ್ಚಾಯಿತು. ಅವಳು ನಿಧಾನವಾಗಿ ಹಿಂದಿರುಗಿ ಕೊಠಡಿಯ ಮೆಟ್ಟಲುಗಳನ್ನು ಇಳಿದುಕೊಂಡು ನಡೆದಳು. ನಾನು ಆಡಿದ ಕಟುವಾದ ಮಾತನ್ನು ನೆನೆಸಿಕೊಂಡು ನನಗೂ ವ್ಯಸನವಾಯಿತು. ಹಿಂದೆಯೇ ಹೋಗಿ ಅವಳನ್ನು ಕೂಗಿದೆ. ಒಮ್ಮೆ ನಿಂತು ಹಿಂದಿರುಗಿ ನೋಡಿ ಮತ್ತೆ ಅವಳು ಹೋದಳು.
ನಾನು ಮತ್ತೊಮ್ಮೆ ಕೂಗಿದೆ. ಲಿಲ್ಲಿ, ಖಂಡಿತ ಒಂದ್ಸಲ ಬನ್ನಿ, ಬರಲೇಬೇಕು. ಅಲ್ಲಿಯೇ 2 ನಿಮಿಷ ಯೋಚಿಸುತ್ತಾ ನಿಂತಿದ್ದು ನಂತರ ಮೆಟ್ಟಿಲನ್ನು ಹತ್ತಿ ಬಂದಳು. ನಾನು ಏನು ಯೋಚಿಸದೆ ಹಾಗೆ ಹೇಳಿದೆ, ಅದಕ್ಕಾಗಿ ನನಗೆ ವ್ಯಸನವಾಗುತ್ತಿದೆ. ತಡೆಯಿರಿ, ನಾನು ಬರ್ತೀನಿ, ಹೋಗೋಣ. ದುಗುಡ ತುಂಬಿದ ಧ್ವನಿಯಲ್ಲಿ ಅವಳು ಹೇಳಿದಳು. ಬೇಡ, ನಿಮ್ಮ ಇಷ್ಟಕ್ಕೆ ವಿರೋಧವಾಗಿ ನೀವು ಬರೋದು ಬೇಡ. ನಾನು ಮನೆಗೆ ಹೋಗ್ತೀನಿ. ಆದ್ರೆ ನಾನು ಬಿಡಲಿಲ್ಲ. ಇಬ್ಬರು ಅವರು ಹೇಳಿದ ಚಿತ್ರಮಂದಿರಕ್ಕೆ ಹೋದೆವು. ನಾವು ಹೋಗುವ ವೇಳೆಗೆ ಚಿತ್ರ ಪ್ರಾರಂಭವಾಗಿತ್ತು. ಯಾಕೋ ನಮ್ಮಿಬ್ಬರಿಗೂ ಸಿನಿಮಾ ನೋಡೋ ಮನಸ್ಸು ಹೊರಟು ಹೋಗಿತ್ತು. ಈಗ ಸಿನಿಮಾಕ್ಕೆ ಹೋಗೋದು ಬೇಡ, ಪರೀಕ್ಷೆಗೆ ಅಂತ ನಾನು ಬೆಳಗಿನಿಂದ ಓದ್ತಿದ್ದೆ, ಬೇಸರವಾಗಿದೆ. ನೀವು ಏನು ತಿಳಿದುಕೊಳ್ಳದಿದ್ದರೆ ನಾವಿಬ್ಬರು ಲಲಿತಾ ಮಹಲ್ ನೋಡ್ಕೊಂಡು ಬರೋಣ. ನಡೆದು ಹೋಗೋದು ಬೇಡ, ಸೈಕಲ್ನಲ್ಲಿ ಹೋಗೋಣ ಎಂದಳು. ನೀವು? ನನಗೂ ಸೈಕಲ್ ಸವಾರಿ ಬರುತ್ತೆ, ನನ್ನ ಮನೆಯಲ್ಲಿ ಸೈಕಲ್ ಇದೆ. ನಾನು ಮನೆಗೆ ಹೋಗಿ ತಗೊಂಡ್ ಬರ್ತೀನಿ. ಅಷ್ಟರಲ್ಲಿ ನೀವು ನಿಮ್ಮ ರೂಮಿನಲ್ಲಿರಿ. ಒಬ್ಬ ಯುವತಿಯೊಡನೆ ಸೈಕಲ್ನಲ್ಲಿ ಹೋಗುವುದು ನನಗೆ ತೀರಾ ಹೊಸ ಅನುಭವ. ನಾವಿಬ್ಬರು ಮಿರ್ಜಾ ರಸ್ತೆಯಲ್ಲಿ ಹೋಗುತ್ತಿದ್ದೆವು. ಸಂಕೋಚದಿಂದ ನಾನು ದೂರದಲ್ಲಿ ಇರುತ್ತಿದ್ದೆ. ಎದುರುಗಡೆಗೆ ಬರುತ್ತಿದ್ದ ಕಾರನ್ನು ತನ್ನ ಬಲಭಾಗದಲ್ಲಿ ಬಿಟ್ಟು ನನ್ನ ಹತ್ತಿರಕ್ಕೆ ಬರುತ್ತಾ ಲಿಲ್ಲಿ ಕೇಳಿದಳು. ನಿಮ್ಮ ಸ್ವಭಾವವೇ ವಿಚಿತ್ರ. ಒಂದೊಂದು ಸಲ ಹಿಂದು ಮುಂದೆ ನೋಡದೆ ಚಾಟಿಯಲ್ಲಿ ಹೊಡೆದಾಗೆ ಮಾತಾಡ್ತೀರಿ. ಅಷ್ಟೊಂದು ಕಠಿಣ ಸ್ವಭಾವ ನಿಮಗೆ ಹೇಗೆ ಬಂತು? ನನ್ನದು ಕಠಿಣ ಸ್ವಭಾವ ಅಂತ ತಪ್ಪು ತಿಳ್ಕೊಂಡಿದ್ದೀರಿ. ನಿಮ್ಮ ಸ್ವಭಾವದಿಂದ ನಾನು ಸಾಕಷ್ಟು ಅನುಭವಿಸಿದ್ದೀನಿ, ನಿಮಗೆ ಅರ್ಥವಾಗೋಲ್ಲ. ಚಿಕ್ಕ ವಯಸ್ಸಿನಿಂದಲೂ ನೀವು ತುಂಬಾ ಕಠಿಣವಾದ ಅನುಭವದಲ್ಲಿ ಬೆಳೆದಿದ್ದೀರಂತೆ. ಹಾಗಂತ ಅತ್ತಿಗೆ ಹೇಳ್ತಾಳೆ. ಅವಳು ಹಾಗೆ ತಿಳ್ಕೊಂಡಿದ್ದಾಳೆ, ನಾನು ಸುಖವಾಗಿ ಬೆಳೆದಿದ್ದೀನಿ. ಆ ದಿನ ನಮ್ಮ ಮಾತು ಕೇವಲ ವೈಯಕ್ತಿಕವಾಗಿ ಸಾಗಿತು. ಲಲಿತಾ ಮಹಲಿನ ಸಮೀಪದಿಂದ ಹೋಗುತ್ತಿದ್ದಂತೆ ನಮಗೆ ಅದನ್ನು ನೋಡುವ ಮನಸ್ಸಾಗಲಿಲ್ಲ. ಅಲ್ಲಿಂದ ಎಡಗಡೆ ತಿರುಗಿ ಸುಮಾರು 1 ಫರ್ಲಾಂಗ್ ಹೋದೆವು. ಅಲ್ಲಿ ಗುಂಪಾಗಿ ಬೆಳೆದಿದ್ದ ಮರಗಳ ಅಡಿಯ ನೆರಳಿನಲ್ಲಿ ಕುಳಿತೆವು. 2 ಸೈಕಲನ್ನು ಮರಕ್ಕೆ ಒರಗಿಸಿದೆವು. ಅದೇನೋ ನನಗೆ ತಿಳಿಯದಂತೆ ನನ್ನ ಜೀವನದ ಎಷ್ಟೋ ವಿಷಯಗಳನ್ನು ನಾನು ಲಿಲ್ಲಿಗೆ ಹೇಳಿದೆ. ಇಬ್ಬರು ಆ ದಿನದಿಂದ ತೀರಾ ಆತ್ಮೀಯರಂತೆ ಮಾತನಾಡಿದೆವು. ಅವಳು ನನ್ನ ಬಾಳಿನ ಕಥೆಯನ್ನು ನಟ್ಟ ಮನಸ್ಸಿಂದ ಕೇಳಿದಳು. ನಿಮ್ಮ ಸ್ವಭಾವದಲ್ಲಿ ಕಾಠಿಣ್ಯ ಹೇಗೆ ಬೆಳೆಯಿತು ಅನ್ನೋದು ನನಗೀಗ ಅರ್ಥವಾಗ್ತಿದೆ. ಜೀವನವು ಹೋರಾಟದಲ್ಲಿಯೇ ನಡೆಯಬೇಕಾಗಿರುವಾಗ ಕಾಠಿಣ್ಯವಿಲ್ಲದಿದ್ದರೆ ಬದುಕೋದೇ ಸಾಧ್ಯವಿಲ್ಲ. ಆದರೂ ಆ ಸ್ಥಿತಿಯಲ್ಲಿದ್ದ ನೀವು ಈ ಮಟ್ಟಕ್ಕೆ ಹೇಗೆ ಬಂದಿರೋ ಅನ್ನಿಸುತ್ತದೆ. ಫ್ರೆಂಚ್ ದಾರ್ಶನಿಕ ಬರ್ಗ್ಸನ್ ಅಂತ ಒಬ್ಬ ಇದ್ದಾನೆ. ಅವನು ಎಲಾನ್ ವಿಟಾಲ್ ಎಂಬ ಒಂದು ಶಕ್ತಿಯ ಹೆಸರನ್ನು ಹೇಳ್ತಾನೆ. ಅದು ಜೀವನದಲ್ಲಿ ಸುಪ್ತ ಚೈತನ್ಯವಂತೆ. ಎಂಥ ಘೋರ ಪರಿಸ್ಥಿತಿ ಎದುರಾದರೂ ಆ ಚೈತನ್ಯವು ಸಣ್ಣ ಸತ್ವವನ್ನು ಉಳಿಸಿಕೊಳ್ಳುತ್ತದಂತೆ. ಎಷ್ಟೋ ವೇಳೆ ರುಗ್ನಶೈಲಿ ಮನುಷ್ಯನು ಇನ್ನೇನು ಈ ಲೋಕವನ್ನು ತೆರೆದನು ಎನ್ನುವ ಸ್ಥಿತಿಯಲ್ಲಿ ಇರ್ತಾನೆ. ಅಷ್ಟರಲ್ಲಿ ಜೀವನದ ಸುಪ್ತ ಚೈತನ್ಯವು ತನ್ನ ಶಕ್ತಿಯನ್ನು ಪ್ರಯೋಗಿಸುತ್ತೆ, ಮೃತ್ಯುವನ್ನು ದೂರ ತಳ್ಳುತ್ತೆ ಅಂತ ಹಾಗೆಲ್ಲ ಓದಿದ ನೆನಪು. ನೀವು ಆಶಾವಾದಿಗಳು. ಹೌದು, ಬದುಕುವುದು ಕಷ್ಟ, ಸಾಯುವುದು ಸುಲಭ ಅಂತ ಕೆಲವರು ಹೇಳ್ತಾರೆ. ಸಾಯುವುದು ಜನರು ಯೋಚಿಸುವಷ್ಟು ಸುಲಭವಲ್ಲ. ಬಾಳಿನ ಶಕ್ತಿ ಅಷ್ಟು ದುರ್ಬಲವಲ್ಲ. ನನ್ನ ಜೀವನದ ಬಗ್ಗೆ ಯೋಚಿಸುವಾಗಲೆಲ್ಲ ನನಗೆ ಹಾಗೆಯೇ ಅನ್ನಿಸುತ್ತದೆ. ನಿಮ್ಮ ವ್ಯಕ್ತಿತ್ವದ ಕುರಿತು ಯೋಚಿಸುವಾಗ ಗೌರವ ಉಂಟಾಗುತ್ತದೆ. ಜೀವನಕ್ಕೆ ಒಂದು ಸ್ಫೂರ್ತಿ ದೊರೆಯುತ್ತದೆ. ಅವಳ ಅಭಿಮಾನದ ಮೆಚ್ಚುಗೆಗಳ ಮಾತುಗಳು ಕೇಳಿ ನನಗೆ ಸಂತೋಷವಾಯಿತು. ಮತ್ತೊಬ್ಬರಿಗೆ ಸ್ಫೂರ್ತಿ ಕೊಡುವ ವ್ಯಕ್ತಿತ್ವ ನನ್ನದಲ್ಲ. ನಾನು ಜೀವನದಲ್ಲಿ ಸ್ಫೂರ್ತಿಯನ್ನು ಕಂಡಿರೋದು ಮತ್ತೊಬ್ಬರಿಂದ. ಅವನು ನನ್ನ ಅಣ್ಣ ಎಂದು ಶಂಕರನ ಜೀವನದ ಸ್ಥೂಲ ಚಿತ್ರವನ್ನು ಅವನಿಗೆ ಹೇಳಿದೆ. ಕೇವಲ ನಾವು ಮೇಲೆ ಬರೋದರಲ್ಲಿ ಅತಿಶಯವಿಲ್ಲ. ಆದರ್ಶ ಸಾಧನೆಗಾಗಿ ತನ್ನದೆನ್ನುವುದನ್ನು ತ್ಯಾಗ ಮಾಡಿ ಹೆಣಗುವವನದೇ ಅತಿ ನಿಜವಾದ ವ್ಯಕ್ತಿತ್ವ. ನೀವೆನ್ನುವ ಶಂಕರ ಅನ್ನೋರು ಹಿಡಿದಿರುವ ಅಂತಹ ದೊಡ್ಡ ಆದರ್ಶವಾದರೂ ಯಾವುದು? ಅವರ ಸಂಸ್ಥೆಯ ವಿಷಯವಾಗಿ ನಾನು ಸಾಕಷ್ಟು ಕೇಳಿದ್ದೀನಿ. ಆದರ್ಶಕ್ಕಾಗಿ ಜೀವನವನ್ನು ಹಾಳು ಮಾಡಿಕೊಳ್ಳುವುದರಲ್ಲಿ ಯಾವ ಮಹತ್ವವೂ ಇಲ್ಲ. ಒಬ್ಬರ ದೃಷ್ಟಿಕೋನ, ವಿಚಾರ ಮತ್ತು ಆದರ್ಶಗಳು ಮತ್ತೊಬ್ಬರೊಂದಿಗೆ ಹೊಂದದೇ ಇರಬಹುದು. ಯಾವ 2 ಸಂಸ್ಥೆಗಳ ಧ್ಯೇಯದಲ್ಲಿಯೂ ತಾದಾತ್ಮ್ಯ ಇರುವುದಿಲ್ಲ. ಕೇವಲ ಆದರ್ಶದ ತಾತ್ವಿಕ ಪ್ರಶ್ನೆಯೇ ಮುಖ್ಯವಲ್ಲ. ನಾನು ಆದರ್ಶಕ್ಕಾಗಿ ವ್ಯಕ್ತಿ ಎಷ್ಟರ ಮಟ್ಟಿಗೆ ಹೋರಾಡ್ತೇನೆ ಅನ್ನೋದೇ ಪ್ರಶ್ನೆ. ಅದಕ್ಕಾಗಿ ನಾನು ಶಂಕರನನ್ನು ಗೌರವಿಸುವುದು. ಇಲ್ಲಿ ಸುಮ್ಮನೆ ತಲೆಯಾಡಿಸಿದಳು. ಸಂಜೆ 6 ಗಂಟೆ ಕಳೆಯುತ್ತಿತ್ತು. ಪಶ್ಚಿಮ ದಿಕ್ಕಿನಲ್ಲಿ ಹೊರಡಿದ್ದ ಮೈಸೂರಿನ ಮಧ್ಯದಲ್ಲಿ ಕಿತ್ತಳೆಯ ಬಣ್ಣದ ಸೂರ್ಯ ಕರಗಿ ಹೋಗುತ್ತಿದ್ದ. ಅಲ್ಲಿಂದ ಹೊರಡಬೇಕೆನ್ನುವ ಮನಸ್ಸು ನಮ್ಮಿಬ್ಬರಲ್ಲಿ ಯಾರಿಗೂ ಇರಲಿಲ್ಲ. ಇಲ್ಲಿಂದ ಮನೆಗೆ ಹೋಗಲೇಬಾರದು ಅನ್ನಿಸುತ್ತೆ ಅಲ್ಲವೇ? ಲಿಲ್ಲಿ ಕೇಳಿದಳು. ಇಲ್ಲಿ ಕೂತ್ರೆ ರಾತ್ರಿ ಊಟ ಹಾಕೋರು ಯಾರು? ಹೇಳಿ ಹೋಗೋಣ. ನಾವು ಸೈಕಲ್ ಹತ್ತಲಿಲ್ಲ. ತಳ್ಳಿಕೊಂಡು ನಿಧಾನವಾಗಿ ನಡೆದೇ ಹೊರಟೆವು. ದಾರಿಯಲ್ಲಿ ಲಿಲ್ಲಿ ಅವಳ ಮನೆಯ ಕೆಲವು ಸಂಗತಿಗಳನ್ನು ಹೇಳಿದಳು. ಅವರ ತಾಯಿಯದು ತುಂಬಾ ಸೌಮ್ಯ ಸ್ವಭಾವ. ಮನೆಯ ಆಡಳಿತದಲ್ಲಿಯೂ ಯಾವ ಗೋಜಲಿಗೂ ಹೋಗುವುದಿಲ್ಲ. ತಂದೆಯದೇ ಎಲ್ಲಾ ಮೇಲುಗೈ. ತಂದೆ ಹೆಚ್ಚಾಗಿ ಮನೆಯಲ್ಲಿ ಇರುವುದಿಲ್ಲ. ಆದರೂ ಮನೆಯ ಕಾರ್ಯಭಾರವೆಲ್ಲ ಅವರ ಕೈಯಲ್ಲೇ ಇರುತ್ತದೆ. ಅವರದು ಒಂದು ವಿಧವಾದ ವೈಪರೀತ್ಯ ಸ್ವಭಾವ. ಅದಕ್ಕಾಗಿಯೇ ಮದುವೆಯಾದ ಮೇಲೆ ಅಣ್ಣ ಬೇರೆಯಾಗಿ ಸಂಸಾರ ಮಾಡಿಕೊಂಡಿದ್ದಾರೆ. ಮನೆಯಲ್ಲಿ ಲಿಲ್ಲಿ ಮತ್ತು ಅವಳ ತಮ್ಮ. ತಂದೆಗೆ 2 ವಿಷಯಗಳಲ್ಲಿ ಎಂದಿಗೂ ಕಡಿಮೆಯಾಗದ ಶ್ರದ್ಧೆ. ಒಂದು ತಮ್ಮ ಮೋಟಾರ್ ಗ್ಯಾರೇಜಿನ ವ್ಯವಹಾರ, ಇನ್ನೊಂದು ಚರ್ಚಿನ ಕೆಲಸ, ಚರ್ಚು, ಬಿಷಪ್, ಪಾದ್ರಿ ಇವರುಗಳ ಮೇಲೆ ದೇವರಲ್ಲಿ ಇರುವುದಕ್ಕಿಂತ ಹೆಚ್ಚಿನ ಭಕ್ತಿ. ಚಿಕ್ಕ ವಯಸ್ಸಿನಿಂದಲೂ ಲಿಲ್ಲಿ ತಂದೆಯೊಡನೆ ಚರ್ಚಿಗೆ ಹೋಗುತ್ತಿದ್ದಳು. ಬಿಷಪ್ಪರನ್ನು ಕಂಡರೆ ಅವಳಿಗೂ ತುಂಬಾ ಭಕ್ತಿ ಇತ್ತು. ಈಗ ಕೆಲವು ದಿನದಿಂದ ಬಿಷಪ್ಪರ ಕಾರ್ಯಭಾರಗಳು ಅವಳಿಗೆ ತಿಳಿದಿದೆ. ಅವರು ಮತದ ವಿಷಯಕ್ಕಿಂತ ಹೆಚ್ಚಾಗಿ ರಾಜಕೀಯ ಕಾರ್ಯಭಾರಗಳಿಗೆ ಗಮನ ಕೊಡುತ್ತಾರೆ. ನಗರಸಭೆಗೆ ಕ್ರೈಸ್ತ ಜನರೇ ಇರುವ ಮೊಹಲ್ಲಾದಿಂದ ಚುನಾವಣೆಗೆ ಗೆದ್ದು ಬಂದಿದ್ದಾರೆ. ಈ ವರ್ಷ ನಗರಸಭೆಯ ಅಧ್ಯಕ್ಷರು ಆಗಬಹುದು. ಪ್ರಾಂತ್ಯದ ಪ್ರಜಾಪ್ರತಿನಿಧಿ ಸಭೆಯಲ್ಲೂ ಅವರು ಪರ್ಯಾಯವಾಗಿ ತಮ್ಮ ಪ್ರಭಾವ ಬೀರುತ್ತಾರೆ. ನಾವೊಂದು ದಿಣ್ಣೆಯನ್ನು ಹತ್ತಿ ಹೋಗಿದ್ದರಿಂದ ಅವಳಿಗೆ ಆಯಾಸವಾಗಿರಬೇಕು.
ನಾನು ನಿಂತು ನಿಮಗೆ ಆಯಾಸವಾಗಿದೆ, ನಿಮ್ಮ ಸೈಕಲ್ ನಾನೇ ಕೊಂಡು ಬರ್ತೀನಿ ಬಿಡಿ ಅಂದೆ. ಆಯಾಸವೇನೂ ಇಲ್ಲ. ಲಿಲ್ಲಿ ಮುಂದೆ ನಡೆದಳು. ದೊಡ್ಡ ಪೇಟೆಯಲ್ಲಿ ಅವಳ ಮನೆ ಕಡೆಗೆ ತಿರುಗಿದಾಗ ಸಂಜೆ 5 ಗಂಟೆಗೆ ನನ್ನ ಕೊಠಡಿಗೆ ಬರುವುದಾಗಿ, ನಾಳೆ ಸಂಜೆ 5 ಗಂಟೆಗೆ ಬರುವುದಾಗಿ ಹೇಳಿ ಹೋದಳು. ಆ ದಿನ ನನಗೆ ತಿಳಿಯದಂತೆ ನನ್ನ ಸ್ವಂತ ವಿಷಯವನ್ನೆಲ್ಲ ಲಿಲ್ಲಿಯ ಸಂಗಡ ಆಡಿದ್ದೆ. ನನ್ನ ಎಷ್ಟೋ ವಿಷಯಗಳು ಅವಳು ನನ್ನೊಡನೆ ಹೇಳಿದ್ದಳು. ಈ ಹಿಂದೆ ಎಷ್ಟೋ ದಿನ ಜೊತೆಯಲ್ಲಿ ಮಾತಾಡಿದ್ದೆವು, ಚರ್ಚಿಸಿದ್ದೆವು. ಆದರೆ ಈ ದಿನ ನಾವು ಸ್ನೇಹಿತರಾಗಿದ್ದೆವು. ಒಬ್ಬರಿಗೊಬ್ಬರು ಎಷ್ಟೋ ಹತ್ತಿರ ಬಂದಂತೆ ನನಗೆ ಅನ್ನಿಸಿತು. ಒಂದು ವಿಧವಾದ ಅವ್ಯಕ್ತ ಆನಂದ ನನ್ನಲ್ಲಿ ಉಂಟಾಗಿತ್ತು. ನನಗೆ ಸ್ನೇಹಿತೆ ಸಿಕ್ಕಿದಳು ಎಂಬ ತೃಪ್ತಿ ಮನಸ್ಸಿನಲ್ಲಿ ಮೂಡಿತು. ಆ ತೃಪ್ತಿಯಲ್ಲಿ ಆ ದಿನದ ರಾತ್ರಿ ಊಟ ಸೇರಲಿಲ್ಲ. ಹಾಗೆ ಮಲಗಿದೆ, ಸುಖವಾಗಿ ನಿದ್ರೆ ಮಾಡಿದೆ. ಮರುದಿನ ಸಂಜೆ 5 ಗಂಟೆಗೆ ಬರುತ್ತೇನೆಂದು ಅವಳು ಹೇಳಿದ್ದಳು. ಕೊಂಚ ಮುಂಚೆಯೇ ನಾನು ಕಾಲೇಜಿನಿಂದ ಕೊಠಡಿಗೆ ಬಂದೆ. 5 ಗಂಟೆಯ ವೇಳೆಗೆ ಕಾಯುತ್ತಾ ಕುಳಿತೆ. 5 ಕಳೆದರೂ ಬರಲಿಲ್ಲ. ಕೊಠಡಿಯ ಕಿಟಕಿಯಿಂದ ಅವಳು ಬರುವ ರಸ್ತೆಯನ್ನು ನೋಡಿದೆ. ಸುಳಿವಿಲ್ಲ. ಕೊಠಡಿಗೆ ಹತ್ತುವ ಮಹಡಿಯ ಮೆಟ್ಟಿಲಿನ ಮೇಲೆ ನಿಂತು ಆ ಕಡೆಗೆ ನೋಡುತ್ತಿದ್ದೆ. ಬರಲಿಲ್ಲ. ನಿರಾಶೆ ಆಯಿತು. 6 ಗಂಟೆಯ ವೇಳೆಗೆ ಪಾಠದ ಹುಡುಗರು ಬಂದರು. 1 ಗಂಟೆಯ ಪಾಠ ಹೇಳುವುದೇ ಕಷ್ಟವಾಯಿತು. ಹೇಳಬೇಕಾದ ಪಾಠದ ಮೇಲೆ ಮನಸ್ಸು ನಿಲ್ಲುತ್ತಿರಲಿಲ್ಲ. ಈಗ ಬಂದಾಳು, ಇನ್ನೇನು ಬಂದೇ ಬಿಟ್ಟಾಳು ಎಂದು ಮನಸ್ಸು ತವಕಿಸುತ್ತಿತ್ತು. ರಾತ್ರಿ ಊಟದ ಶಾಸ್ತ್ರ ಮಾಡಿ ಮುಗಿಸಿ ಕೊಠಡಿಗೆ ಬಂದೆ. ಕೈಗೆ ಪುಸ್ತಕ ತೆಗೆದುಕೊಂಡರೆ ಓದುವ ಮನಸ್ಸಿಲ್ಲ. ಬಲವಂತವಾಗಿ ಕಣ್ಣುಗಳನ್ನು ಸಾಲ ಮೇಲೆ ಎಳೆದರೂ ಏನು ಅರ್ಥವಾಗದು. ಪುಸ್ತಕ ಮಡಿಸಿ ಹಾಸಿಗೆ ಎಳೆದುಕೊಂಡು ಮೈಚಾಚಿ ಮಲಗಿದೆ. ನಿದ್ರೆ ತಪ್ಪಿಸಿಕೊಂಡಿತ್ತು. ಬರುತ್ತೇನೆ ಎಂದು ಹೇಳಿದ ಅವಳು ಯಾಕೆ ಹೀಗೆ ಮಾಡಿದಳು? ನಡು ರಾತ್ರಿ ನುಸುಳಿ ಹೋಗುತ್ತಿದ್ದರೂ ಇದೇ ಯೋಚನೆ ಮನಸ್ಸನ್ನು ಮುತ್ತಿಕೊಂಡಿತ್ತು. ಈ ವಿಧವಾದ ತುಮುಲವನ್ನು ನಾನು ಹಿಂದೆ ಎಂತಹ ಕಷ್ಟ ಪರಿಸ್ಥಿತಿಯಲ್ಲೂ ಅನುಭವಿಸಿರಲಿಲ್ಲ. ಈಗ ವಿನಾಕಾರಣ ನನ್ನ ಓದನ್ನು ಬಿಟ್ಟು ಹೀಗೆ ಚಿತ್ತವನ್ನು ಸಡಿಲ ಬಿಟ್ಟಿರುವುದರಲ್ಲಿ ಅರ್ಥವಿರಲಿಲ್ಲ. ನನ್ನ ಮನಸ್ಸನ್ನು ನಾನೇ ಬಿಡಿಸಿ ನೋಡಿದೆ. ಲಿಲ್ಲಿಯ ಬಗೆಗೆ ನಾನು ಇದುವರೆಗೂ ಅನುಭವಿಸದ ಒಂದು ಭಾವ ಮನಸ್ಸಿನ ದೂರದ ಮೂಲೆಯಲ್ಲಿ ಹುಟ್ಟಿತ್ತು. ಅದು ಕೇವಲ ಸ್ನೇಹವೆಂದು ಹೇಳಲು ನನ್ನ ಮನಸ್ಸು ಒಪ್ಪಲಿಲ್ಲ. ನಿನ್ನೆಯ ಒಂದು ದಿನದಲ್ಲಿಯೇ ನಾನು ಮನಸ್ಸಿನಲ್ಲಿ ಅದಾವುದೋ ಒಂದು ಓಟಕ್ಕೆ ಸಿಕ್ಕಿದ್ದೆ. ಈ ಸಂಜೆ ಅದು ಪ್ರಕಟವಾಯಿತು. ಈಗ ಎಲ್ಲಿಗೆ ಹೋಗುತ್ತಿದ್ದೇನೆ? ಇದುವರೆಗೂ ಒಂದು ದಿಕ್ಕಿನಲ್ಲಿ ಹರಿದು ಬಂದ ನನ್ನ ಜೀವನದ ವಾಹಿನಿ ನನಗೆ ತಿಳಿಯದ ಬೇರೆ ಯಾವ ಪಾತ್ರವನ್ನು ಕೊರೆದುಕೊಂಡು ಪ್ರವಹಿಸಲು ಹೊರಟಿದೆ. ಇದರ ಪರಿಣಾಮವಾದರೂ ಏನು? ಗಾಬರಿ ಆಯಿತು. ವಿವೇಕವು ಜಾಗೃತವಾಯಿತು. ಮನಸ್ಸು ಹೋದಂತೆಯೇ ಜಾರಲು ಬಿಟ್ಟರೆ ಸರ್ವನಾಶವಾಯಿತೆಂದು ನನಗೆ ನಾನೇ ಎಚ್ಚರಿಕೆ ಹೇಳಿಕೊಂಡೆ. ಬೆಳಗಿನ ಜಾವ 7 ವೇಳೆಗೆ ನಿದ್ರೆ ಬಂತು. ಮರುದಿನ ಸಂಜೆಯ ಪಾಠ ಮುಗಿಸಿ 8 ಗಂಟೆಯ ಸುಮಾರಿಗೆ ರಾಚಮ್ಮನ ಮನೆಗೆ ಹೋದೆ. ನಾನು ನಿನಗೆ ಹೇಳಿ ಕಳಿಸಬೇಕು ಅಂತಿದ್ದೆ. ಇನ್ನೇನು ನಮ್ಮ ಮರಿಯಮ್ಮನನ್ನು ಕಳಿಸುತ್ತಿದ್ದೆ. ಏನ್ ಸಮಾಚಾರ? ನಾನ್ ನಾಳೆ ಊರಿಗೆ ಹೋಗ್ತಿದ್ದೀನಿ. ಮೊದಲ ಬಾಣಂತಿತನ 3 ತಿಂಗಳು ಮೊದಲೇ ಕರ್ಕೊಂಡು ಹೋಗ್ಬೇಕು ಅಂತ ನಮ್ಮ ತಂದೆ ತಾಯಿಯರಿಗೆ ಇಷ್ಟ. ಮತ್ತೆ ಬರೋದು ನಿಮ್ಗೆ ಗೊತ್ತಲ್ಲ. ಕೆಲವು ಹೊತ್ತು ಮಾತನಾಡುತ್ತಾ ನಾನು ಹೊರಟೆ. ಪರೀಕ್ಷೆ ಕಟ್ಟಿದ್ದೀಯಾ? ಓದಿಕೊ ಹೋಗು. ನಿನಗೆ ಒಂದು ವಿಷಯ ಹೇಳ್ಬೇಕಂತಿದ್ದೆ. ನಾನು ಹೋಗು ಮೊದಲು ಹೇಳ್ಬೇಕು. ನೀನ್ ಏನೇನು ತಿಳ್ಕೊಳ್ಳಲ್ಲ ಅಂದ್ರೆ ಹೇಳ್ತೀನಿ. ಹೇಳು. ತಪ್ಪು ತಿಳ್ಕೊಳ್ಳಲ್ಲ ಅಂತ ಹೇಳು. ತಪ್ಪು ತಿಳ್ಕೊಳ್ಳಲ್ಲ. ನನ್ನ ಆಣೆಗೂ ನಿನ್ನ ಆಣೆಗೂ. ರಾಚಮ್ಮ ನಿಧಾನವಾಗಿ ಹೇಳಿದಳು. ನಾನು ಇಲ್ಲದೆ ಇರುವಾಗ ನೀನು ಲಿಲ್ಲಿ ಒಬ್ಬರನ್ನೊಬ್ಬರು ಭೇಟಿ ಆಗ್ಬಾರದು. ಅವಳು ನಿನ್ ರೂಮಿಗೆ ಬರೋದು ಬೇಡ. ರಾಚಮ್ಮ ಹೇಳಿದ ಮಾತು ಹೇಳಿ ನಾನು ಮೌನವಾಗಿ ನಿಂತಿದ್ದೆ. ಅವಳು ಮುಂದುವರಿಸಿದಳು. ನಾನು ಹೀಗೆ ಅಂದೆ ಅಂತ ಕೋಪ ಮಾಡ್ಕೋಬೇಡ. ಇದೊಂದು ವಿಷಯದಲ್ಲಿ ನನ್ನ ಮಾತು ಕೇಳು. ನಿನಗಿಂತ ಕೆಲವು ವಿಷಯದಲ್ಲಿ ಹೆಂಗುಸಾದ ನನಗೆ ಚೆನ್ನಾಗಿ ಗೊತ್ತಿದೆ. ಅರ್ಥವಾಯಿತೆ? ನಾನು ತಲೆ ಎತ್ತಿ ಅವಳ ಮುಖ ನೋಡಿದೆ. ಅವಳ ಕಣ್ಣು ದೃಢವಾದ ಅಭಿಪ್ರಾಯವನ್ನು ನುಡಿಯುತ್ತಿತ್ತು. ನಿನ್ನ ಮಾತು ಅರ್ಥವಾಯಿತು ಎಂದು ಹೇಳಿ ನಿಧಾನವಾಗಿ ಅಲ್ಲಿಂದ ಹೊರಟೆ. ಅವಳು ಈಗ ಹೇಳಿದ ಮಾತನ್ನು ನಾನು ನಿನ್ನೆ ರಾತ್ರಿ ಆಲೋಚಿಸಿ ಅರ್ಥ ಮಾಡಿಕೊಂಡಿದ್ದೆ. 2 ದಿನ ಕಳೆದ ಮೇಲೆ ಒಂದು ಸಂಜೆಯಲ್ಲಿ ಇಲ್ಲಿ ನನ್ನ ಕೊಠಡಿಗೆ ಬಂದಳು. ಬಂದ ತಕ್ಷಣ ಲಘು ಬಗೆಯಿಂದ, ಆ ದಿನ ನನಗೆ ಬರೋಕೆ ಆಗ್ಲಿಲ್ಲ. ಮನೆಗೆ ಕೆಲವು ಜನ ಸಿಸ್ಟರ್ಸ್ಗಳು ಬಂದರು. ಮೊನ್ನೆ ಇಲ್ಲಿಗೆ ಬಂದಿದ್ದೆ. ನೀವು ಹುಡುಗರಿಗೆ ಪಾಠ ಹೇಳ್ತಿದ್ರಿ ಅಂದಳು. ಪರವಾಗಿಲ್ಲ ಎಂದು ಸೌಜನ್ಯಕ್ಕಾಗಿ 5 ನಿಮಿಷ ಅವಳೊಡನೆ ಮಾತನಾಡುತ್ತಿದ್ದು ನಂತರ, ಪರೀಕ್ಷೆಗೆ ಇನ್ನು ಎಷ್ಟು ದಿನ ಇದೆ ಎಂದೆ. ಇನ್ನೇನು 20 ದಿನ. ಹಾಳು ಪರೀಕ್ಷೆ ಬಂದೇ ಬಿಡಿತು. ಪರೀಕ್ಷೆಗೆ ನೀವು ಓದುವವರು. ನನಗಂತೂ ಉತ್ತಮ ತರಗತಿಯಲ್ಲಿ ತೇರ್ಗಡೆ ಹೊಂದಲೇಬೇಕಾದ ಅಗತ್ಯವಿದೆ. ನಾವು ಭೇಟಿಯಾಗಿ ಕಾಲ ವ್ಯರ್ಥ ಮಾಡೋ ಬದಲು ಕೂತು ಓದೋಣ. ನನ್ನ ಮಾತು ನಾನು ಆಡಬೇಕಾದದ್ದಕ್ಕಿಂತಲೂ ಹೆಚ್ಚು ಕಾಠಿಣ್ಯವಾಗಿ ಕೂಡಿತ್ತು. ಲಿಲ್ಲಿ ಒಮ್ಮೆ ನನ್ನ ತಲೆ ಎತ್ತು ನೋಡಿದಳು. ಅನಿರೀಕ್ಷಿತವಾಗಿ ನನ್ನಿಂದ ಬಂದ ಮಾತಿನಿಂದ ಆದ ನೋವು ಅವಳ ದೃಷ್ಟಿಯಲ್ಲಿ ಕಾಣಿಸುತ್ತಿತ್ತು. ನಾನು ಹೇಳಿದೆ, ಇನ್ನು ಮೇಲೆ ಸಾಧ್ಯವಾದ ಮಟ್ಟಿಗೂ ನಾವು ಭೇಟಿಯಾಗದಿದ್ದರೆ ಉತ್ತಮ. ನನ್ನ ಮಾತಿನಿಂದ ದಯವಿಟ್ಟು ನೊಂದ್ಕೋಬೇಡಿ. ಲಿಲ್ಲಿ ನೆಲವನ್ನು ನೋಡುತ್ತಾ ಸುಮಾರು 10 ನಿಮಿಷ ಕುಳಿತಿದ್ದಳು. ನಂತರ ತಲೆ ಎತ್ತಿ ಕೇಳಿದಳು, ನನ್ನಿಂದ ಏನಾದರೂ ತಪ್ಪಾಗಿದೆಯೇ? ಹಾಗೇನೂ ಇಲ್ಲ. ನೀವು ಮನಸ್ಸಿಗೆ ಇಲ್ಲದ ಯೋಚನೆಯನ್ನು ಹೊತ್ತಿಸಿಕೊಂಡು ಕೊರಗಬೇಡಿ. ಒಳ್ಳೆಯದು. ಗುಡ್ ನೈಟ್. ಅವಳು ಯಾವ ಮಾತನ್ನು ಆಡಲಿಲ್ಲ. ನಿಧಾನವಾಗಿ ಮೆಟ್ಟಿಲು ಹಿಡಿದು ಹೊರಟು ಹೋದಳು. ನಾನು ಆ ರಾತ್ರಿ ಬಹು ಹೊತ್ತಿನ ತನಕ ಓದುತ್ತಾ ಕುಳಿತಿದ್ದೆ. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.